ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಸಮೀಪದ ರೈಲ್ವೆ ಗೇಟ್ ಸಮಸ್ಯೆಗೆ ಸಿಗದ ಪರಿಹಾರ. ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ವಾಹನ ಸವಾರರು, ಹೂವಿನ ರೈತರು. ಶೀಘ್ರ ರಸ್ತೆ ದುರಸ್ತಿಗೆ ವಾಹನ ಸವಾರರ ಆಗ್ರಹ. ಕರ್ಕಶ ಶಬ್ದ ಮಾಡುವ ವಾಹನಗಳಿಗೆ ಕಡಿವಾಣ ಹಾಕಲು ಮುಂದಾದ ಚಿಕ್ಕಬಳ್ಳಾಪುರ ಪೊಲೀಸರು. ಕರ್ಕಶ ಸದ್ದು ಮಾಡುವ ಸೈಲೆನ್ಸರ್ಗಳನ್ನು ಕಸಿದು ನಾಶ ಮಾಡಿದ ಪೊಲೀಸ್ ಇಲಾಖೆ. ಪ್ರಕೃತಿ ಸವಿಯಲು ಬಂದ ಪ್ರೇಮಿಗಳ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ ದುರುಳರು. ಹಣ, ಚಿನ್ನಾಭರಣ ದೋಚಿದ ಖತರ್ನಾಕ್ ಗ್ಯಾಂಗ್ ಹೆಡೆಮುರಿ ಕಟ್ಟಿದ ದೊಡ್ಡಬಳ್ಳಾಪುರ ಪೊಲೀಸರು. ಮಂಡ್ಯ ನಗರಸಭೆ ಅಧ್ಯಕ್ಷ ಆಯ್ಕೆ ಮತದಾನದ ವೇಳೆಯೇ ಜೆಡಿಎಸ್ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿದ ಶಾಸಕ ಗಣಿಗ ರವಿ. ಕಣ್ಸನ್ನೆ ಕೈಸನ್ನೆ ಮೂಲಕ ಹಣದ ಆಮಿಷ ಒಡ್ಡಿದ ಮಂಡ್ಯ ಶಾಸಕ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪ. ವಾರ್ತೆಗಳ ವಿವರ. ಅದು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಬಿಬಿ ರಸ್ತೆ ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯೂ ಹೌದು. ಹಾಗಾಗಿಯೇ ಈ ಮಾರ್ಗ ಸದಾ ವಾಹನಗಳಿಂದ ಗಿಜಿಗೊಡುತ್ತಿರುತ್ತದೆ. ಅದರಲ್ಲೂ ಬೆಳಗಿನ ವೇಳೆ ಮತ್ತು ಸಂಜೆ ವೇಳೆಯಂತೂ ಈ ರಸ್ತೆ ವಾಹನ ದಟ್ಟಣೆ ಹೆಚ್ಚು. ಇಂತಹ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಇಲಾಖೆ ಮಾಡಿರುವ ಎಡವಟ್ಟುಗಳಿಂದಾಗಿ ಪ್ರತಿನಿತ್ಯ ವಾಹನ ಸವಾರರು ನರಕಯಾತನೆ ಅನುಭವಿಸುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಎಂದರೆ ಅದು ಸಂಚಾರಕ್ಕೆ ಸುಗಮವಾಗಿರಬೇಕು. ಆದರೆ ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಸಮೀಪ ಇರುವ ರೈಲ್ವೆ ಗೇಟ್ನಲ್ಲಿ ಮಾತ್ರ ಪ್ರತಿನಿತ್ಯ ಪ್ರತಿಕ್ಷಣ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದು, ಈ ಸಮಸ್ಯೆ ಪರಿಹಾರ ಕೋರಿ ಜಿಲ್ಲಾಡಳಿತಕ್ಕೆ ಮತ್ತು ರೈಲ್ವೆ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದರೂ ಉಪಯೋಗ ಇಲ್ಲವಾಗಿದೆ. ಇದರಿಂದಾಗಿ ರೈತರು, ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು, ಸಮಸ್ಯೆ ಕೂಡಲೇ ಪರಿಹರಿಸದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಬಿಬಿ ರಸ್ತೆಯಲ್ಲಿಯೇ ರೈಲ್ವೆ ಗೇಟ್ ಇದ್ದು, ಪ್ರತಿನಿತ್ಯ ರೈಲು ಸಂಚಾರದ ವೇಳೆ ಇಲ್ಲಿ ಗೇಟ್ ಬಂದ್ ಮಾಡಲಾಗುತ್ತದೆ. ಹಾಗೆ ಬಂದ್ ಮಾಡಿದಾಗೆಲ್ಲ ವಾಹನಗಳು ಸಾಲುಗಟ್ಟಿ ನಿಲ್ಲಲಿದ್ದು, ರೈಲು ಹೋದ ನಂತರ ಗೇಟ್ ದಾಟಲು ಹರಸಾಹಸ ಪಡಬೇಕಿದೆ. ಇದಕ್ಕೆ ಕಾರಣ ಕೇವಲ ವಾಹನ ದಟ್ಟಣೆ ಮಾತ್ರವಲ್ಲ, ಬದಲಿಗೆ ಅಲ್ಲಿ ಅಳವಡಿಸಿರುವ ಅವೈಜ್ಞಾನಿಕ ರಸ್ತೆ ಉಬ್ಬುಗಳು. ಅದು ಯಾವ ಕಾರಣಕ್ಕಾಗಿ ಅಲ್ಲಿ ಬೃಹತ್ ರಸ್ತೆ ಉಬ್ಬುಗಳನ್ನು ಹಾಕಿದ್ದಾರೆ ಎಂಬುದು ಹಾಕಿದವರಿಗೆ ಗೊತ್ತಿಲ್ಲ. ಆದರೆ ಅದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಮಾತ್ರ ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಗೇಟ್ ಬಳಿ ರಸ್ತೆ ಕಿತ್ತು ಹೋಗಿ ವಾಹನ ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿಯೇ ಕಳೆದ 2 ತಿಂಗಳ ಹಿಂದೆ ಇಲ್ಲಿ ರಸ್ತೆಗೆ ಡಾಂಬರು ಹಾಕಲಾಗಿದೆ. ಆದರೆ ಹಾಕಿದ 2 ತಿಂಗಳಿಗೆ ಡಾಂಬರು ಕಿತ್ತು ಬಂದು ಮತ್ತೆ ಅಸ್ಥಿಪಂಜರದಂತಾಗಿಯೇ ಇದೆ ರಸ್ತೆ. ಹದಗೆಟ್ಟ ರಸ್ತೆಯ ಜೊತೆಗೆ ಬೃಹತ್ತಾದ ರಸ್ತೆ ಉಬ್ಬುಗಳು ಇರುವುದರಿಂದ ಹಂಪ್ಗಳ ಮೇಲೆ ಬೈಕ್ ಹತ್ತಿ ಇಳಿಸುವಷ್ಟರಲ್ಲಿಯೇ ಅದು ಆಫ್ ಆಗಲಿದೆ. ಇದರಿಂದ ಹಿಂದೆ ಬರುತ್ತಿರುವ ವಾಹನ ಬಂದು ಬೈಕ್ಗೆ ಡಿಕ್ಕಿಯಾಗಲಿದೆ. ಇದು ಪ್ರತಿನಿತ್ಯ ನಡೆಯುತ್ತಿದ್ದರೂ ಜಿಲ್ಲಾಡಳಿತ ಮತ್ತು ರೈಲ್ವೆ ಇಲಾಖೆ ಮಾತ್ರ ವಾಹನ ಸವಾರರ ಪರಿಸ್ಥಿತಿ ಕಂಡು ಅಪಹಾಸ್ಯ ಮಾಡುವಂತಿದೆ.
ಬೃಹತ್ ಆಗಿರುವ 4 ಹಂಪ್ಗಳನ್ನು ಇಲ್ಲಿ ನಿರ್ಮಿಸಲಾಗಿದ್ದು ಒಂದು ಉಬ್ಬಿನಿಂದ ಹತ್ತಿ ಇಳಿದರೆ ವಾಹನಗಳು ಸಹಜವಾಗಿಯೇ ಆಫ್ ಆಗಲಿವೆ. ಇದೇ ಮಾರ್ಗದಲ್ಲಿ ಹೂವಿನ ಮಾರುಕಟ್ಟೆ ಇದ್ದು ಪ್ರತಿನಿತ್ಯ ರೈತರು ಮಾರುಕಟ್ಟೆಗೆ ಹೂವು ಮಾರಾಟ ಮಾಡಲು ಬೈಕ್ನಲ್ಲಿಯೇ ಹೂವಿನ ಮೂಟೆಗಳನ್ನು ಹಾಕಿಕೊಂಡು ತರುತ್ತಾರೆ. ಬೈಕ್ನ ಹಿಂಭಾಗದಲ್ಲಿ ಹೂವಿನ ಮೂಟೆ ಹಾಕಿಕೊಂಡು ಬರುವ ರೈತ ಹಂಪ್ ಹತ್ತಿ ಇಳಿಯುವಷ್ಟರಲ್ಲೇ ಬೈಕ್ ಆಫ್ ಆಗಿ ತೀವ್ರ ಸಂಕಷ್ಟ ಎದುರಿಸುವುದು ಇಲ್ಲಿ ಸಾಮಾನ್ಯವಾಗಿದೆ. ಸಾಲದೆಂಬಂತೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇದೇ ಮಾರ್ಗದಲ್ಲಿವೆ. ಹಾಗಾಗಿ ಪ್ರತಿನಿತ್ಯ ಶಾಲಾ ಬಸ್ಗಳು ಮತ್ತು ವಿವಿಧ ಶಾಲೆಗಳಿಗೆ ಮಕ್ಕಳನ್ನು ಬಿಡಲು ಪೋಷಕರು ಬೈಕ್ನಲ್ಲಿ ಇದೇ ಮಾರ್ಗದಲ್ಲಿ ಸಂಚರಿಸಬೇಕಿದ್ದು ಹಾಗೆ ಬರುವ ಪೋಷಕರಿಗೆ ನರಕ ಕಾಣಿಸುತ್ತಿದೆ. ಇಲ್ಲಿ ರಸ್ತೆ ಉಬ್ಬುಗಳಿಂದ ಮತ್ತು ಹದಗೆಟ್ಟ ರಸ್ತೆಗಳಿಂದಾಗಿ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಪರಿಹಾರ ಮಾಡುವಂತೆ ಸ್ಥಳೀಯರು ರೈಲ್ವೆ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದರೂ ದುರಸ್ತಿ ಮಾಡಲು ರೈಲ್ವೆ ಇಲಾಖೆ ಮುಂದಾಗಿಲ್ಲ. ಇದರಿಂದಾಗಿ ವಾಹನ ಸವಾರರ ಪರದಾಟ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿಗೆ ಹೋಗುವ ರಸ್ತೆ ಏನಿದೆ, ವಾಹನ ದಟ್ಟಣೆ ವಿಪರೀತ ಆಗಿದೆ. ಇಲ್ಲಿ ಅಗಲೂರಿಗೆ ಗೇಟ್ ಬಳಿ ಇರುವ ರೈಲ್ವೆ ಗೇಟ್ ಏನಿದೆ, ಈ ಭಾಗದಲ್ಲಿ ಎಲ್ಲ ಒಂದು 2 ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಎರಡು ರಸ್ತೆ ಉಬ್ಬರಗಳನ್ನು ಹಾಕಿದ್ದಾರೆ. ಅದು 2 ತಿಂಗಳ ಹಿಂದೆ ರಸ್ತೆ ಕಿತ್ತೋಗಿದ್ದಂಥ ರಸ್ತೆಯನ್ನು ಸರಿ ಮಾಡಿದ್ದಾರೆ. ಈಗ ಡಾಂಬರೀಕರಣ ಮಾಡಿದ್ದಾರೆ, 2 ತಿಂಗಳ ಹಿಂದೆನೇ ಮಾಡಿದ್ದಾರೆ. ಅದು 2 ತಿಂಗಳು ಕೂಡ ಇರಲಿಲ್ಲ, ಈಗ ಕಿತ್ತೋಗಿದೆ, ಸಂಪೂರ್ಣವಾಗಿ ಹೋಗಿದೆ. ಇಲ್ಲಿ ವಾಹನ ಸವಾರರಿಗೆ ಭಾಳಷ್ಟು ಕಷ್ಟ ಆಗ್ತಾಯಿದೆ. ಅದು ಬೆಳಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಇಲ್ಲಿ ವಾಹನ ದಟ್ಟಣೆ ನಿಂತೋಗ್ಬಿಟ್ಟು ಎಲ್ಲ ವಾಹನಗಳು ಹೋಗೋದೇ ಕಷ್ಟ ಆಗಿದೆ. ಆಮೇಲೆ 2 ಅವೈಜ್ಞಾನಿಕವಾಗಿ ರಸ್ತೆ ಉಬ್ಬರಗಳನ್ನು ಹಾಕಿರೋದ್ರಿಂದ ಅಲ್ಲಿ ನಮ್ಮ ದ್ವಿಚಕ್ರ ವಾಹನ ಸವಾರರು ನಿಂತೋಗ್ಬಿಡುತ್ತೆ ಗಾಡಿಗಳಲ್ಲಿ ಬಂದು. ಆಮೇಲೆ ಎಲ್ಲ ಪಾಪ ಇಲ್ಲಿ ಚಪ್ಪಲಿಗಳು ಕೂಡ ಬಿದ್ದಿದೆ, ಬಿದ್ದೋಗೋಂಥದ್ದು, ಆಮೇಲೆ ವಾಹನ ದಟ್ಟಣೆ ನಿಂತೋಗೋಂಥದ್ದು ಸಂಪೂರ್ಣವಾಗಿ ಕಷ್ಟ ಆಗಿದ್ದರಿಂದ ವಾಹನ ಸವಾರರಿಗೆ ಕಷ್ಟ ಆಗಿದೆ. ರೈಲ್ವೆ ಇಲಾಖೆಗೆ ಈಗಾಗಲೇ ಮನವಿಯನ್ನು ನಾವು ಕೊಟ್ಟಿದ್ದೇವೆ, ಸರಿಪಡಿಸಿ ಅಂತೇಳಿ ಹೇಳಿದ್ದೇವೆ. ಈ ಶೀಘ್ರವಾಗಿ ಸರಿಪಡಿಸಬೇಕು ರಸ್ತೆಯನ್ನು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಜನಪ್ರತಿನಿಧಿಗಳು, ಇಲ್ಲಿನ ಅಧಿಕಾರಿಗಳು ಈ ಭಾಗದಲ್ಲೇ ಓಡಾಡ್ತಾರೆ, ಯಾರೊಬ್ಬರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದುರಂತ ಏನಂದರೆ ಸಮಸ್ಯೆಗಳನ್ನು ಸರಿಪಡಿಸೋಕ್ಕೆ ಇಲ್ಲಿನ ಅಧಿಕಾರಿ ವರ್ಗ, ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಪ್ರಯತ್ನ ಪಡದೇ ಇರೋದ್ರಿಂದ ಈ ರೀತಿಯ ದುಸ್ಥಿತಿ ಉಂಟಾಗಿದೆ. ಇನ್ನು ಇದು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿರುವ ಕಾರಣ ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳಾಗಿರುವ ಶಾಸಕರು, ಸಂಸದರು ಇದೇ ಮಾರ್ಗದಲ್ಲಿ ಬೆಂಗಳೂರಿನಲ್ಲಿರುವ ತಮ್ಮ ಸ್ವಂತ ನಿವಾಸಿಗಳಿಗೆ ತೆರಳುತ್ತಾರೆ. ಆದರೆ ಅವರಿಗೆ ಮಾತ್ರ ಈ ರಸ್ತೆ ಉಬ್ಬುಗಳು ತೆರವು ಮತ್ತು ರಸ್ತೆ ದುರಸ್ತಿ ಮಾಡಬೇಕು ಎಂಬ ಆಲೋಚನೆ ಬಾರದಿರುವುದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 18 ವರ್ಷ ಕಳೆದಿದೆ. ಆದರೆ ಪ್ರಮುಖ ರಸ್ತೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲು ದಿಕ್ಕಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಜಿಲ್ಲಾ ಕೇಂದ್ರಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯ ಕಲ್ಪಿಸಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇನ್ನು ಈ ರೈಲ್ವೆ ಗೇಟ್ ಸಮಸ್ಯೆ ಪರಿಹಾರಕ್ಕಾಗಿ ಸಂಬಂಧಿಸಿದ ರೈಲ್ವೆ ಅಧಿಕಾರಿಗಳು ಸಂಪರ್ಕಿಸಬೇಕಾದರೆ ಸಾಮಾನ್ಯರಿಂದ ಮಾತ್ರ ಸಾಧ್ಯವಾಗುವ ಮಾತಲ್ಲ. ಯಾಕೆಂದರೆ ಯಾವ ಅಧಿಕಾರಿಯು ಮೊಬೈಲ್ ನಂಬರ್ ಪಡೆದ ಕರೆ ಮಾಡಿದರೂ ಅವರು ಅದು ನಮ್ಮ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬ ಉತ್ತರವನ್ನೇ ನೀಡುತ್ತಾರೆ. ಇಲ್ಲಿದ್ದಾರಲ್ಲ ಸೊನ್ನೇಗೌಡರು, ಅವರು ಕೂಡ ರೈಲ್ವೆ ಅಧಿಕಾರಿಯನ್ನು ಸಂಪರ್ಕಿಸಲು ಪ್ರಯತ್ನಿಸಿ ಕೊನೆಗೂ ಅವರ ವ್ಯಾಪ್ತಿಗೆ ಒಳಪಡುವ ಅಧಿಕಾರಿಯನ್ನು ಹಿಡಿದು ಸಮಸ್ಯೆ ಬಗ್ಗೆ ಹೇಳಲು ಪ್ರಯತ್ನಿಸಿದರೂ ಅವರಿಂದ ಸರಿಯಾದ ಪ್ರತಿಕ್ರಿಯೆ ಬಂದಿಲ್ಲವಂತೆ. ಆದರೆ ಪಟ್ಟು ಬಿಡದೆ ಸಮಸ್ಯೆಯನ್ನು ಅವರ ಗಮನಕ್ಕೆ ತಂದರೂ ಉಪಯೋಗವಾಗಲಿಲ್ಲವಂತೆ. ಇಂತಹ ವ್ಯವಸ್ಥೆಯ ಬಗ್ಗೆ ನಿಜವಾಗಿಯೂ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಿದೆ. ಇನ್ನು ಇಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಿ ವಾಹನ ಸವಾರರ ಸಮಸ್ಯೆ ಪರಿಹಾರ ಮಾಡಲು ಈ ಹಿಂದೆ ಇದ್ದ ಶಾಸಕರು ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಯತ್ನ ಮಾಡಿದ್ದರು. ಆದರೆ ಮೇಲ್ಸೇತುವೆ ನಿರ್ಮಾಣಕ್ಕೂ ಮೊದಲೇ ಅವರು ಸೋತ ಕಾರಣ ಯೋಜನೆ ಆರಂಭದಲ್ಲಿಯೇ ಸ್ಥಗಿತವಾಗಿದೆ. ರೈಲ್ವೆ ಇಲಾಖೆ ಶಿಸ್ತಿನ ಇಲಾಖೆ ಅನ್ನೋದು ಒಂದು ಪ್ರತೀತಿ ಇದೆ. ಆದರೆ ದುರಂತ ಏನಂದರೆ ಸುಮಾರು ಇಲ್ಲಿನ ಇಂಜಿನಿಯರ್ಗಳನ್ನ ಸಂಪರ್ಕ ಮಾಡಲಿಕ್ಕೆ 3-4 ಜನನ ಸಂಪರ್ಕ ಮಾಡಿದ್ರೆ ಪ್ರತಿಯೊಬ್ಬರೂ ಇನ್ನೊಬ್ರಿಗೆ ಕರೆ ಮಾಡಿ ಅಂತ ಹೇಳ್ತಾರೆ. ಒಬ್ರಿಗೆ ಕರೆ ಮಾಡಿ ಕೊನೆಗೆ ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದರು. ಅವರಿಗೆ ಫೋನ್ ಮಾಡಿದರೆ ಮತ್ತೆ ಫೋನ್ ಮಾಡ್ತೀನಿ ಇರಿ ನಾನು ಬ್ಯುಸಿ ಇದ್ದೇನೆ ಅಂತ ಹೇಳಿದರು. ಮತ್ತೆ ಅವರು ಒಂದು ದಿನ ಆದರೂ ಕರೆ ಮಾಡಲಿಲ್ಲ. ಮತ್ತೆ ಅವ್ರನ್ನ ಸಂಪರ್ಕ ಮಾಡಿ ನೀವು ಕರೆ ಮಾಡಲಿಲ್ಲ, ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ, ದಯಮಾಡಿ ಸರಿಪಡಿಸಿ ಅಂತ ಹೇಳಿದ್ದೇವೆ, ಈಗ ಶೀಘ್ರವಾಗಿ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಕಾದು ನೋಡ್ತೇವೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ರಸ್ತೆ ತಡೆ ಚಳವಳಿಯನ್ನು ಹಮ್ಮಿಕೊಳ್ತೇವೆ. ಖಂಡಿತವಾಗಿ ಈ ರಸ್ತೆ ಸರಿಪಡಿಸಬೇಕು. ನಾಗರಿಕರಿಗೆ ಕಷ್ಟ ಆಗಿದೆ. ಬೆಳಗಿನ ಸಮಯದಲ್ಲಿ ಹೂ ಬೆಳೆಗಾರರು ನಿರಂತರವಾಗಿ ಅವರ ಕೆಲಸ ಕಾರ್ಯಗಳ ಆತುರದಲ್ಲಿ ಬೇಗ ಬರಬೇಕು ಅನ್ನೋ ಕಾರಣಕ್ಕಾಗಿ ಬರ್ತಾರೆ. ಇಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದೆ.
ರಸ್ತೆ ಸರಿಪಡಿಸೋ ಕೆಲಸ ಆಗಬೇಕಾಗಿದೆ. ಅದೇ ರೀತಿ ಮೇಲ್ಸೇತುವೆ ಮಾಡಬೇಕಂತ ರೈಲ್ವೆ ಇಲಾಖೆಗೆ ಶೀಘ್ರವಾಗಿ ಮನವಿಯನ್ನು ಸಲ್ಲಿಸಬೇಕಂತೇಳಿ ಅಂದ್ಕೊಂಡಿದ್ದೇವೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಗಲಗುರ್ಕಿ ರೈಲ್ವೆ ಗೇಟ್ ಬಳಿ ಈಗಾಗಲೇ ಇರುವ ಅವೈಜ್ಞಾನಿಕ ರಸ್ತೆ ಉಬ್ಬುಗಳನ್ನು ತೆರವು ಮಾಡುವ ಜೊತೆಗೆ ರಸ್ತೆ ದುರಸ್ತಿ ಮಾಡುವ ಮೂಲಕ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗೆ ಪರಿಹಾರ ಹುಡುಕಿಕೊಡಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈಗಿನ ಯುವ ಪೀಳಿಗೆಯೇ ಹಾಗೆ, ಮತ್ತೊಬ್ಬರಿಗೆ ಹಿಂಸೆ ನೀಡಿ ಖುಷಿ ಪಡೋದನ್ನೇ ರೂಢಿಸಿಕೊಂಡಂತಿದೆ. ಹಾಗಂತ ಎಲ್ಲ ಯುವಕರು ಹಾಗೆಯೇ ಎಂಬಂತಿಲ್ಲ. ಯಾಕೆಂದರೆ ಕೆಲವರಾದರೂ ಸದ್ಗುಣ ಹೊಂದಿರುವ ಯುವ ಪೀಳಿಗೆ ಇನ್ನೂ ಉಳಿದಿದೆ. ಈ ವಿಚಾರ ಇಲ್ಲಿ ಯಾಕೆ ಅಂತೀರಾ? ಎಳೆಯ ಮಕ್ಕಳು, ವೃದ್ಧರು, ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿರುವವರು ಇದ್ದಾರೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದವರು ಮಾಡುತ್ತಿದ್ದ ಹುಚ್ಚಾಟಗಳಿಗೆ ಚಿಕ್ಕಬಳ್ಳಾಪುರ ಪೊಲೀಸರು ಇಂದು ಕಡಿವಾಣ ಹಾಕಿದ್ದಾರೆ. ಹಾಗಾದರೆ ಏನು ವಿಚಾರ ಅನ್ನೋದನ್ನ ನೀವೇ ನೋಡಿ. ಆಧುನಿಕತೆಯ ಸೋಗಿನಲ್ಲಿ ಇಂದಿನ ಯುವ ಪೀಳಿಗೆ ಮಾಡುತ್ತಿರುವ ಅವಾಂತರಗಳು ಅಷ್ಟಿಷ್ಟಲ್ಲ. ಪೋಷಕರ ಆರ್ಥಿಕ ಸ್ಥಿತಿ ಏನು ಎಂಬುದನ್ನು ಅರಿಯುವ ಪ್ರಯತ್ನ ಮಾಡದ ಇಂದಿನ ಮಕ್ಕಳು ಪೋಷಕರನ್ನು ಕಾಡಿಸಿ ಪೀಡಿಸಿ ದುಬಾರಿ ಬೈಕ್ಗಳನ್ನು ಕೊಡಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಹಾಗೆ ಖರೀದಿಸಿದ ದುಬಾರಿ ಬೈಕ್ ಸುಮ್ಮನೆ ಓಡಿಸಿದರೆ ಆಗುತ್ತದೆಯಾ? ಅದು ಭಯಂಕರ ಶಬ್ದ ಮಾಡಿ ಸುತ್ತಮುತ್ತ ಇರುವವರಿಗೆಲ್ಲ ಇದು ದುಬಾರಿ ಬೈಕು, ಅದನ್ನು ಇಂತಹವನು ಖರೀದಿಸಿದ್ದಾನೆ ಅನ್ನೋದನ್ನ ತಿಳಿಯಪಡಿಸಬೇಕಲ್ಲ. ಹಾಗಾಗಿಯೇ ದುಬಾರಿ ಬೈಕ್ಗಳಿಗೆ ಕರ್ಕಶ ಸದ್ದು ಮಾಡುವ ಸೈಲೆನ್ಸರ್ ಇಲ್ಲದಿದ್ದರೆ ಹೇಗೆ? ಅಂತಹವರ ಉಚ್ಚಾಟದಿಂದ ಅಕ್ಕಪಕ್ಕದವರಿಗೆ ಎಂತಹ ಸಮಸ್ಯೆ ಆಗಲಿದೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ವರ್ತಿಸುವ ಯುವಕರಿಗೇನೂ ಕೊರತೆ ಇಲ್ಲ. ಹಸುಗೂಸುಗಳು, ವೃದ್ಧರು, ಹೃದಯ ಸಂಬಂಧಿ ರೋಗಿಗಳಿಗೆ ತಮ್ಮ ಬೈಕ್ನಿಂದ ಬರುವ ಕರ್ಕಶ ಶಬ್ದದಿಂದ ಅನಾನುಕೂಲವಾಗಲಿದೆ ಎಂಬ ಪ್ರಜ್ಞೆಯೂ ಇಲ್ಲದೆ ಬೇಕಂತಲೇ ಕರ್ಕಶ ಸದ್ದು ಮಾಡುತ್ತಾ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರ ಹುಚ್ಚಾಟಕ್ಕೆ ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಪೊಲೀಸರು ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಒಂದು ಹೆಲ್ಮೆಟ್ ಕೊಡಿ ಸಾಹೇಬ್ರಿಗೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಯುವಕರ ಬೈಕ್ಗಳ ಅಬ್ಬರ ವಿಪರೀತವಾಗಿದೆ. ತಮ್ಮ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಬದಲಾವಣೆ ಮಾಡಿಕೊಳ್ಳುವ ಯುವಕರು ವಾಹನ ಚಾಲಕರಿಗೆ ಮಾತ್ರವಲ್ಲ, ರಸ್ತೆಗಳ ಅಕ್ಕಪಕ್ಕದ ನಿವಾಸಿಗಳಿಗೂ ತಲೆನೋವಾಗಿ ಪರಿಣಮಿಸಿದ್ದಾರೆ. ಹಾಗಾಗಿಯೇ ಚಿಕ್ಕಬಳ್ಳಾಪುರ ಪೊಲೀಸರು ಪುಂಡು ಪೋಖರಿಗಳಿಗೆ ಬುದ್ಧಿ ಕಲಿಸಲು ಮುಂದಾಗಿ ಕಳೆದ ಹಲವು ದಿನಗಳಿಂದ ಕರ್ಕಶ ಸದ್ದು ಮಾಡುವ ಸೈಲೆನ್ಸರ್ಗಳನ್ನು ಬಿಚ್ಚಿ ಇಂದು ಬುಲ್ಡೋಸರ್ ಮೂಲಕ ಸಾರ್ವಜನಿಕವಾಗಿ ಸೈಲೆನ್ಸರ್ಗಳನ್ನು ನಾಶ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಕರ್ಕಶ ಸದ್ದು ಮಾಡುತ್ತಿದ್ದ ಈ ಹಿಂದೆಯೇ ವಶಕ್ಕೆ ಪಡೆದಿದ್ದ 180ಕ್ಕೂ ಹೆಚ್ಚು ಸೈಲೆನ್ಸರ್ಗಳನ್ನು ಬುಲ್ಡೋಸರ್ ಹತ್ತಿಸಿ ಪುಡಿ ಪುಡಿ ಮಾಡಿದ್ದಾರೆ. ಅನಧಿಕೃತವಾಗಿ ಸೈಲೆನ್ಸರ್ಗಳನ್ನು ಅಳವಡಿಸುವ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಮೋರ್ ದೆನ್ 100 ಡಿಫೆಕ್ಟಿವ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದನ್ನು ರೋಡ್ ರೋಲರ್ ಯೂಸ್ ಮಾಡಿ ಎಲ್ಲ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಶಿಡ್ಲಘಟ್ಟ ಸರ್ಕಲಲ್ಲಿ. ಈಗ ಲಾಸ್ಟ್ ಮಂತಿಂದ ಇದು ಸ್ಪೆಷಲ್ ಡ್ರೈವ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರಲ್ಲಿ ಓನ್ಲಿ ನಮ್ಮ ಟ್ರಾಫಿಕ್ PSI ಅವರು ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಜೊತೆಗೆ ಟ್ರಾಫಿಕ್ ಸ್ಟೇಷನ್ ಬೇರೆ ಬೇರೆ ಲಿಮಿಟ್ಸಲ್ಲಿ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆಗಿದೆ, ನಂದಿ ಇದೆ ಮತ್ತು ಚಿಕ್ಕಬಳ್ಳಾಪುರ ರೂರಲ್
ಇದು ಎಲ್ಲ ಸ್ಟೇಷನ್ಸ್ ವತಿಯಿಂದ ಎಲ್ಲ ಗಾಡಿ ವಗೇರ ಚೆಕ್ ಮಾಡಿದ್ದಾರೆ, ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ, ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ. ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೋರ್ ಮಾಡಿದ್ದೀವಿ ಕಿ ಯಾವುದು ಲಾ ಪ್ರಕಾರ ಇದೆ, ಕಾನೂನು ಪ್ರಕಾರ ಯಾವುದು ಸೈಲೆನ್ಸರ್ ಇದೆ ಅದು ಫಸ್ಟ್ ಹಾಕಿ, ಕಂಪನಿ ಮೇಡ್ ಏನಿದೆ ಅದು ಹಾಕಿ, ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅವ್ರದ್ದು ಅದನ್ನು ನಾವು ಸೀಸ್ ಮಾಡಿ ಅವ್ರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ 138 ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ. ಸೊ ಇದು ಒನ್ ಟೈಮ್ ಆಗಿದೆ. ಈ ಥರ ಎಲ್ಲ ನಾವು ಕಂಟಿನ್ಯೂಯಸ್ ಆಗಿ ಇದು ಎಫರ್ಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ. ಮತ್ತು ಆಲ್ ಓವರ್ ದ ಡಿಸ್ಟಿಕ್, ಚಿಂತಾಮಣಿಯಲ್ಲಿ, ಗೌರಿಬಿದನೂರಲ್ಲಿ, ಬಾಗೇಪಲ್ಲಿಯಲ್ಲಿ, ಶಿಲ್ಘಟ್ಟಲ್ಲಿ ಎಲ್ಲ ಕಡೆ ನಾವು ಇದು ಆಲ್ರೆಡಿ ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ಅಲ್ಲಿ ಕೂಡ ನಮ್ಮ ಟಾರ್ಗೆಟ್ ಯಾವಾಗ ರೀಚ್ ಆಗುತ್ತೆ ಅಲ್ಲಿ ಕೂಡ ಇದೇ ಥರ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಎಲ್ಲ ಡಿಸ್ಟ್ರಾಯ್ ಮಾಡ್ತೀವಿ ಸೈಲೆನ್ಸರ್. ಜೊತೆಗೆ ಪೊಲೀಸ್ ವತಿಯಿಂದ ಪಬ್ಲಿಕ್ ಜೊತೆಗೆ ಒಂದು ರಿಕ್ವೆಸ್ಟ್ ಇದೆ, ಏನಿದೆಯಾ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಹಾಕ್ತಾರೆ, ಎಸ್ಪೆಷಲಿ ಸೈಲೆನ್ಸರ್ ಇದೆಯಾ ಅಥವಾ ಪ್ರೆಷರ್ ಆನ್ ವಗೇರಾ ಇದೆಯಾ ಅಥವಾ ಈಗ LED ಲೈಟ್ಸ್ ವಗೇರಾದು ಕೂಡ ಸ್ಟಾರ್ಟ್ ಆಗಿದೆ. ಜೊತೆಗೆ ಎಮರ್ಜೆನ್ಸಿ ವೆಹಿಕಲ್ಸಲ್ಲಿ, ಪೊಲೀಸ್ ವೆಹಿಕಲ್ಸಲ್ಲಿ ಏನು ಬ್ಲೂ ಆ್ಯಂಡ್ ರೆಡ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ LED, ಅದೇ ಥರ ನಾನು ನೋಡಿದ್ದೀನಿ ಸುಮಾರು ಜನ ಗಾಡಿಯಲ್ಲಿ 4 ವೀಲರ್ಸಲ್ಲಿ 2 ವೀಲರ್ಸಲ್ಲಿ ಅದೇ ಥರದ್ದು ಲೈಟ್ ಹಾಕಿದ್ದಾರೆ. ಪೊಲೀಸ್ಗೆ ಮತ್ತು ಪಬ್ಲಿಕ್ಗೆ ಕೂಡ ಮಿಸ್ಗೈಡ್ ಆಗ್ತಾ ಇದೆ ಈ ಕಾರಣ ಬಗ್ಗೆ. ಸೊ ಅದು ಕೂಡ ನಾವು ಸ್ಪೆಷಲ್ ಡ್ರೈವ್ ಥರ ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ ಈಗ. ಮತ್ತು ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಕಿ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಿಮ್ಮ ಗಾಡಿಯಲ್ಲಿ ಹಾಕಬಾರ್ದು, ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ. ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ಸ್ ಪ್ರಕಾರ ಏನು ಕ್ರಮ ಆಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಫೈನ್ ಹಾಕ್ತೀವಿ, ಅವಶ್ಯಕತೆ ಇದ್ದರೆ ಗಾಡಿ ಕೂಡ ಸೀಸ್ ಮಾಡ್ತೀವಿ. ಬೈಕ್ಗಳ ಸೈಲೆನ್ಸರ್ ಮಾಡಿಫಿಕೇಶನ್ ಮಾಡಿಕೊಂಡು ಕರ್ಕಶ ಶಬ್ದದಿಂದ ಅತಿ ಹೆಚ್ಚು ಹಾರ್ಸ್ ಪವರ್ ವಾಹನ ಸಾಗುತ್ತದೆ ಎಂಬ ಭಾವನೆ ಬರುತ್ತದೆ. ತಮ್ಮ ಬಳಿ ಅತಿ ಹೆಚ್ಚು ಸಾಮರ್ಥ್ಯದ ವಾಹನ ಇದೆ ಎಂದು ತೋರಿಸಿಕೊಳ್ಳುವ ಆಸೆಯಿಂದ ಯುವಕರು ತಮ್ಮ ಸಾಮಾನ್ಯ ಬೈಕ್ಗಳ ಸೈಲೆನ್ಸರ್ಗಳಿಗೂ ಮಾರ್ಪಾಡು ಮಾಡಿಸಿಕೊಳ್ಳುತ್ತಿದ್ದಾರೆ. ಈ ರೀತಿ ಸೈಲೆನ್ಸರ್ ಮಾರ್ಪಾಡು ಮಾಡಿಕೊಂಡ ವಾಹನಗಳು ಅತಿ ವೇಗದಲ್ಲಿ ಸಾಗುವ ಜೊತೆಗೆ ಕರ್ಕಶ ಶಬ್ದ ಮಾಡುತ್ತಿರುವ ಕಾರಣ ಸಾರ್ವಜನಿಕರು ತೀವ್ರ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶ್ವೇಶ್ವರಯ್ಯ ಡ್ಯಾಂ ಬಳಿ ಪ್ರಕೃತಿ ಸೊಬಗನ್ನ ವೀಕ್ಷಣೆ ಮಾಡಲು ಪ್ರೇಮಿಗಳು ಆಗಮಿಸುತ್ತಾರೆ. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡ ಕಿಡಿಗೇಡಿಗಳ ಗ್ಯಾಂಗ್ ಪ್ರೇಮಿಗಳು ಜೊತೆಯಲ್ಲಿ ಕೂತು ಹರಟೆ ಹೊಡೆಯೋದನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಪ್ರೇಮಿಗಳನ್ನ ಹೆದರಿಸಿ ಬೆದರಿಸಿ ಹಣ ಲಪಟಾಯಿಸುವ ಘಟನೆ ಬೆಳಕಿಗೆ ಬಂದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶ್ವೇಶ್ವರಯ್ಯ ಡ್ಯಾಂ ಬಳಿ ಪ್ರಕೃತಿ ಸೊಬಗನ್ನ ವೀಕ್ಷಣೆ ಮಾಡಲು ಪ್ರೇಮಿಗಳು ಆಗಮಿಸುತ್ತಾರೆ. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡ ಕಿಡಿಗೇಡಿಗಳ ಗ್ಯಾಂಗ್ ಪ್ರೇಮಿಗಳು ಜೊತೆಯಲ್ಲಿ ಕೂತು ಹರಟೆ ಹೊಡೆಯೋದನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಪ್ರೇಮಿಗಳನ್ನ ಹೆದರಿಸಿ ಬೆದರಿಸಿ ಅವರ ಬಳಿ ಇರುವ ಚಿನ್ನದ ಸರ, ಉಂಗುರ, ಹಣ ದೋಚಿದ್ದಾರೆ. ಇಂತಹ ದುರುಳರ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆಗಸ್ಟ್ 8ರಂದು ಬೆಂಗಳೂರಿನ ಸೋಮೇಶ್ವರ ಲೇಔಟ್ನ ಸುದೇಶ್ ಕುಮಾರ್ ಪ್ರಿಯತಮೆಯನ್ನ ಕರೆದುಕೊಂಡು ಘಾಟಿ ಸುಬ್ರಹ್ಮಣ್ಯ ವಿಶ್ವೇಶ್ವರಯ್ಯ ಪಿಕ್ ಆಫ್ ಡ್ಯಾಂ ಜಲಪಾತಕ್ಕೆ ಆಗಮಿಸಿ ಸುತ್ತಾಡಿದ್ದಾರೆ. ಇದೇ ವೇಳೆ ಕಳ್ಳರ ಗ್ಯಾಂಗ್ ಅವರನ್ನ ಹಿಂಬಾಲಿಸಿ ಅವರ ವಿಡಿಯೋ ಮಾಡಿ ಬ್ಲಾಕ್ ಮಾಡಿದ್ದಾರೆ. ಅಲ್ಲದೆ ಸುದೇಶ್ ತನ್ನ ಬಾವಿ ಪತ್ನಿಗೆ ಖರೀದಿಸಿದ್ದ ಚಿನ್ನದ ಉಂಗುರ, ಚೈನ್, ಹೃದಯಾಕಾರದ ಪೆಂಡೆಂಟ್ ಕಸಿದುಕೊಂಡಿದ್ದಾರೆ. ನಂತರ ಹಣ ಕೊಡುವಂತೆ ಪೀಡಿಸಿ ಹೊಡೆದಿದ್ದಾರೆ. ಹಣ ಇಲ್ಲ ಎಂದಾಗ ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಸುದೇಶ್ ಕುಮಾರ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದರು. ದೂರು ದಾಖಲಿಸಿಕೊಂಡ ಪೊಲೀಸ್ ವೃತ್ತ ನಿರೀಕ್ಷಕ ಸಾದಿಕ್ ಪಾಷಾ ಮತ್ತು ತಂಡ ದೂರುದಾರರು ನೀಡಿದ ಸುಳಿವು, ಟವರ್ ಲೊಕೇಶನ್ ಸೇರಿದಂತೆ ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸಿ 3 ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನ ದೊಡ್ಡಬಳ್ಳಾಪುರ ನಗರದ 25 ವರ್ಷದ ಅಕ್ರಮ್ ಪಾಷಾ ಅಲಿಯಾಸ್ ಚಕ್ಕು, 24 ವರ್ಷದ ನಜೀರ್ ಅಲಿಯಾಸ್ ಅಮರ್ ಹಾಗೂ 24 ವರ್ಷದ ಜಮೀರ್ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಂಡ್ಯ ನಗರಸಭೆ ಚುನಾವಣೆ ಮತದಾನದ ವೇಳೆಯೇ
ಚುನಾವಣಾಧಿಕಾರಿ ಸಮಕ್ಷಮದಲ್ಲಿಯೇ ಸ್ಥಳೀಯ ಶಾಸಕರು ಜೆಡಿಎಸ್ ಸದಸ್ಯರಿಗೆ ಅಡ್ಡ ಮತದಾನಕ್ಕೆ ಕುಮ್ಮಕ್ಕು ನೀಡಿ ಕಣ್ಸನ್ನೆ ಕೈಸನ್ನೆ ಮೂಲಕ ಹಣದ ಆಮಿಷ ಒಡ್ಡಿದರು ಎಂದು ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದರು. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಮಾಧ್ಯಮಗಳ ಜತೆ ಮಾತನಾಡಿದ ಕೇಂದ್ರ ಸಚಿವರು ವಾಮ ಮಾರ್ಗದಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷಗಳು ಅಧಿಕಾರ ಹಿಡಿದವು ಎಂದು ಶಾಸಕ ಗಣಿಗ ರವಿ ನೀಡಿರುವ ಹೇಳಿಕೆಗೆ ತಿರುಗೇಟು ನೀಡಿದರು. ಶಾಸಕರ ಪ್ರಕಾರ ವಾಮ ಮಾರ್ಗದ ಅರ್ಥವೇನು? ಮತದಾನದ ವೇಳೆಯಲ್ಲಿಯೂ ಕಣ್ಸನ್ನೆ ಕೈಸನ್ನೆ ಮೂಲಕ ನಮ್ಮ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿದ್ದು ವಾಮ ಮಾರ್ಗ ಅಲ್ಲದೆ ಮತ್ತೇನು ಎಂದು ಪ್ರಶ್ನಿಸಿದರು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತ ಹಾಕಲು ಬಂದಿದ್ದೇನೆ. ಕಳೆದ 20 ದಿನಗಳಿಂದ ನಡೆದ ರಾಜಕೀಯ ಬೆಳವಣಿಗೆ ಗಮನಿಸಿ ನಾನು ಬರಲೇಬೇಕಾಯಿತು. ದೆಹಲಿಯಲ್ಲಿ ಸಚಿವ ಸಂಪುಟದ ಸಭೆ ನಿಗದಿಯಾಗಿತ್ತು. ನಾನು ಪ್ರಧಾನಮಂತ್ರಿಗಳ ಕಚೇರಿ ಅನುಮತಿ ಪಡೆದು ಮತದಾನದಲ್ಲಿ ಭಾಗವಹಿಸಿದೆ. ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಅಷ್ಟರ ಮಟ್ಟಿಗೆ ಕೆಟ್ಟ ರಾಜಕೀಯ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಚುನಾವಣೆ ಸೋಲಿನ ಭಯದಲ್ಲಿ ಚುನಾವಣೆ ಮುಂದೂಡುವುದರಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್. ಶಾಂತಿಯುತವಾಗಿ ಚುನಾವಣೆ ನಡೆಯಲು ಅಧಿಕಾರಿಗಳು ಸಹಕರಿಸಿದ್ದಾರೆ. ಆದರೆ ಕಿತಾಪತಿ ಮಾಡುವುದಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ಮಾಡಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿನ ಅಧ್ಯಕ್ಷರು ವ್ಯಾಪಾರ ಶುರು ಮಾಡಿದರು. ನಮ್ಮ ಪಕ್ಷದಿಂದ ಗೆದ್ದು ಯಾವ ರೀತಿ ನಡೆದುಕೊಂಡರು ಎನ್ನುವುದು ಗೊತ್ತಿದೆ. ಮಹದೇವು ನಿಷ್ಠಾವಂತ ಜೆಡಿಎಸ್ ಸದಸ್ಯರು. ಪಕ್ಷ ನಿಷ್ಠೆಗೆ ಬೆಲೆ ಕೊಟ್ಟು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿಲ್ಲ. ಕಾಂಗ್ರೆಸ್ ನಾಯಕರು ಇವರ ಕುಟುಂಬದ ಸದಸ್ಯರನ್ನು ಬ್ಲಾಕ್ಮೇಲ್ ಮಾಡಿದರು. ಮಹದೇವು ಅವರು ತೆಗೆದುಕೊಂಡ ನಿರ್ಧಾರ ಪಕ್ಷ ನಿಷ್ಠೆಗೆ ಮಾದರಿಯಾಗಿದೆ ಎಂದರು. ಖರ್ಗೆ ಅವರ ಕುಟುಂಬ ಕೆಐಎಡಿಬಿಯಿಂದ ಸಿಎ ಸೈಟ್ ಪಡೆದಿರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಸಚಿವರು, ಪ್ರಿಯಾಂಕಾ ಖರ್ಗೆ ಮಾತಿಗೆ ಮುಂಚೆ ಊರಿಗೆಲ್ಲ ಬುದ್ಧಿ ಹೇಳುತ್ತಿದ್ದರು. ಈಗ ಅವರೇ ಬುದ್ಧಿ ಹೇಳಿಸಿಕೊಳ್ಳುವ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಹಲವಾರು ಜನರಿಗೆ ಈ ರೀತಿಯಲ್ಲಿ ಜಾಗ ಕೊಟ್ಟಿದ್ದಾರೆ. ಬೇಕಾದಷ್ಟು ಪ್ರಕರಣಗಳು ನಡೆದಿವೆ. ಖರ್ಗೆ ಅವರು ದೇಶಕ್ಕೆ ನಾಡಿಗೆಲ್ಲ ಬುದ್ಧಿ ಹೇಳುವವರು, ಉಪದೇಶ ಮಾಡುವವರು. ಯಾವ ಆಧಾರದ ಮೇಲೆ ಈ ಜಾಗವನ್ನು ಇವರು ತೆಗೆದುಕೊಂಡಿದ್ದಾರೆ ಎಂದು ಪ್ರಶ್ನಿಸಿದರು. ದುಡ್ಡು ಕೊಟ್ಟು ಖರೀದಿಸಲು ಆಗುತ್ತಿರಲಿಲ್ವಾ? ಖಾಸಗಿ ಜಮೀನು ಖರೀದಿ ಮಾಡಬಹುದಿತ್ತು. ಕೆಐಎಡಿಬಿ ಜಾಗವೇ ಬೇಕಿತ್ತ? ಇದು ಅಧಿಕಾರ ದುರುಪಯೋಗ. ದೇಶಕ್ಕೆ ಬುದ್ಧಿ ಹೇಳುವವರು ಇದಕ್ಕೆ ಉತ್ತರ ಹೇಳಬೇಕು ಎಂದರು. ಕಾಂಗ್ರೆಸ್ ನಾಯಕರು 30ನೇ ತಾರೀಕು ರಾಜಭವನ ಚಲೋ ಮಾಡುತ್ತಿರುವುದಕ್ಕೆ ಬಹಳ ಸಂತೋಷ. ಅವರು ರಾಜಭವನದ ಜೊತೆಗೆ ರಾಷ್ಟ್ರಪತಿ ಭವನ ಚಲೋ ಕೂಡ ಮಾಡಲಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮನೆಗೆ ಕೂಡ ಹೋಗಲಿ. ಸತ್ತಿರುವ ವಿಚಾರ ಇಟ್ಟುಕೊಂಡು ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ. ಮಹಾನ್ ಅಪರಾಧ ಮಾಡಿದ್ದಾರೆ ಎನ್ನುತ್ತಿದ್ದಾರೆ. ನಾನೇ ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ರಾಜ್ಯಪಾಲರ ಅನುಮತಿ ಪಡೆದು ತನಿಖೆ ಮಾಡಲಿ ಎಂದು ಸಚಿವರು ಸವಾಲು ಹಾಕಿದರು. ನನ್ನ ಬಗ್ಗೆ ಮಾತನಾಡುವ ಅಸಾಮಿಯ ಬಗ್ಗೆ ಚರ್ಚೆ ಮಾಡಲು ಬಹಳಷ್ಟು ವಿಚಾರಗಳಿವೆ. ಪಾಪ ನಮ್ಮನ್ನು ಕೆದಕಿದ್ದಾರೆ. ನಿನ್ನೆಯ ದಿನ ಅಸಲಿ ನಕಲಿ ಎಂದು ಹೇಳಿದ್ದಾರೆ. ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸತ್ತವರ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ. ಡಿನೋಟಿಫಿಕೇಶನ್ ಮಾಡಿಕೊಂಡು ಜೀವನ ಮಾಡುವವರು ಇವರು. ಕುಮಾರಸ್ವಾಮಿ ಬಗ್ಗೆ ಮಾತನಾಡುವ ನೈತಿಕತೆ ಇವರಿಗಿದೆಯಾ ಎಂದು ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂತ್ರಿಗಳ ಲೇಟರ್ ಪ್ಯಾಡ್ನಲ್ಲಿ ಈ ಜನ ಏನೆಲ್ಲ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಎಲ್ಲರಿಗೂ ಇದೆ. ಮೂಡಾ ದಾಖಲೆಗಳಲ್ಲಿ ಸಹಿ ವ್ಯತ್ಯಾಸ ಜನ ಮಾತನಾಡುತ್ತಿದ್ದಾರೆ. ಈ ಹಗರಣದಲ್ಲಿ ಆಗಿರುವ ಬೆಳವಣಿಗೆ ಬಗ್ಗೆ ಟಾರ್ಚ್ ಹಾಕಿ ನೋಡಿದರೂ ಅಷ್ಟೇ, ಹಾಕದೆ ನೋಡಿದರೂ ಅಷ್ಟೇ. ಅದು ಸರ್ಕಾರಿ ಭೂಮಿ ಲಪಟಾಯಿಸಿ ಮೂಡಾ ಸೈಟ್ ಪಡೆದಿದ್ದಾರೆ. ಇದಕ್ಕೆ ಉತ್ತರ ಕೊಡಲಿ ಎಂದು ಅವರು ಒತ್ತಾಯ ಮಾಡಿದರು. ಕಾನೂನು ಪ್ರಕಾರ ಎಷ್ಟು ಸೈಟ್ ಬೇಕಾದರೂ ಪಡೆಯಿರಿ, ಇದಕ್ಕೆ ನಮ್ಮ ವಿರೋಧವಿಲ್ಲ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಇಂತಹ ಕೆಲಸ ಮಾಡಿದ್ದಾರೆ. ಸಾಮಾನ್ಯ ರೈತನೊಬ್ಬ ಬಂದು ಜಮೀನು ಖಾತೆ ಮಾಡಲು ಹೇಳಿದರೆ ಮಾಡಿಕೊಡುತ್ತಾರಾ? ಭೂ ಪರಿವರ್ತನೆ ಮಾಡಿದ್ದೀರಿ ಅಲ್ವೇ? ಅದು ಯಾರ ಭೂಮಿ ಎಂದು ಪ್ರಶ್ನಿಸಿದರು. ಅಲ್ಲದೆ ಆ ವ್ಯಕ್ತಿ ಸತ್ತು 25 ವರ್ಷವಾಗಿದೆ. ಸತ್ತಿರುವ ವ್ಯಕ್ತಿಯ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದೀರಿ. ಸತ್ತಿರುವ ಲಿಂಗನ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿದ್ದು ಯಾರು ಎಂದು ಸಚಿವರು ಪ್ರಶ್ನಿಸಿದರು. ಪೊಲಿಟಿಕಲ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮುದಾಯ ಆರೋಗ್ಯ ಕೇಂದ್ರ ಒಂದು ನಿರ್ದಿಷ್ಟ ಪ್ರದೇಶದ ಜನರಿಗೆ ಆರೋಗ್ಯ ಸೇವೆ ಒದಗಿಸಲು ಮತ್ತು ತಪಾಸಣೆ ಮಾಡುವ ಉದ್ದೇಶದಿಂದ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದು ನಾರಾಯಣ ಹೃದಯಾಲಯದ ನಿರ್ದೇಶಕ ಡಾಕ್ಟರ್ ಜಿ.ವಿ. ರಾವ್ ತಿಳಿಸಿದರು.
ಗೌರಿಬಿದನೂರು ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ನಾರಾಯಣ ಹೃದಯಾಲಯದ ನಿರ್ದೇಶಕ ಡಾಕ್ಟರ್ ಜಿವಿ ರಾವ್, ಈ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ಹೃದಯ, ಕ್ಯಾನ್ಸರ್ಗೆ ಸಂಬಂಧಿಸಿದ ಕಾಯಿಲೆಗಳ ಪತ್ತೆ ಹಚ್ಚುವಿಕೆ ಹಾಗೂ ಇಸಿಜಿ, ಎಕೋ, ಮ್ಯಾಮೋಗ್ರಾಮ್, ಪ್ರಯೋಗಾಲಯ ಸೌಲಭ್ಯಗಳನ್ನು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಕೋರಿದರು. So good morning. My name is G.V. Rao. I'm CSR Director of Volvo Group. So Volvo Group, as a part of its corporate social responsibility, has built this very advanced mobile clinic vehicle, Wellness on Wheels, which has the heart and cancer preventive screening. Specialized equipment is available in this vehicle, starting with ECG, echo. We have then doctor consultation, X-ray, chest X-ray, and also the mammography and the diagnostic laboratory for the blood test is available. We have just come into the Chikballapur district. Chikballapur, we have conducted one camp last week, and this week we are there in the Gaurbidnor, and we will also cover all the taluks in the next 2 weeks of the Chikballapur district. ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ಮೊದಲ ಹಂತದಲ್ಲಿ ಗೌರಿಬಿದನೂರು ನಗರದಲ್ಲಿ ತಪಾಸಣೆ ಮಾಡುತ್ತಿದ್ದು, ಎರಡನೇ ಹಂತದಲ್ಲಿ ಹೋಬಳಿ ಮಟ್ಟದಲ್ಲಿ, ಮೂರನೇ ಹಂತದಲ್ಲಿ ಪ್ರತಿ ಗ್ರಾಮೀಣ ಮಟ್ಟದಲ್ಲೂ ತಪಾಸಣೆ ಮಾಡಲಾಗುವುದು. ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ ಈ ತಪಾಸಣಾ ಶಿಬಿರ ಹಂತ ಹಂತವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಆರಂಭಿಕ ಹಂತದಲ್ಲಿ ತಪಾಸಣೆ ಮಾಡಿಸಿಕೊಂಡು ಗುರುತಿಸಿದರೆ ಗುಣಪಡಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ತಪಾಸಣೆ ಮೂಲಕ ಪತ್ತೆ ಹಚ್ಚಿ ರೋಗಿಗಳ ಗುಣಪಡಿಸಲು ಚಿಕಿತ್ಸೆಗೊಳಪಡಿಸಲಾಗುತ್ತದೆ. ಅಂತಹ ಸೌಲಭ್ಯಗಳನ್ನು ರೋಗಿಗಳು ಸದುಪಯೋಗ ಪಡೆಯುವಂತೆ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ವಿವಿಧ ಗ್ರಾಮಗಳಿಂದ ರೋಗಿಗಳು ಆಗಮಿಸಿ ತಪಾಸಣೆ ಮಾಡಿಸಿಕೊಂಡರು. ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ವೈದ್ಯ ಡಾಕ್ಟರ್ ದೇವರಾಜ್ ನಾಯಕ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ, ಡಾಕ್ಟರ್ ಮುರಳೀಧರ್, ಡಾಕ್ಟರ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ
ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಅಂತ್ಯನಮನ ವಾಹನ ಖರೀದಿಸಿ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಅಂತ್ಯನಮನ ವಾಹನ ಬಡವರು, ಅನಾಥರ ಶವಗಳು, ಅಸಹಾಯಕರು, ನಿರ್ಗತಿಕರ ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಶವ ಸಾಗಿಸಲು ಪುರಸಭೆ ವಾಹನ ಸಹಾಯವಾಗಲಿದೆ. ಮನುಷ್ಯ ಬದುಕಿದಾಗ ಗೌರವ ಕೊಡುವುದು ಬಿಡುವುದು ಅವರ ಇಷ್ಟ. ಆದರೆ ಯಾವುದೇ ವ್ಯಕ್ತಿ ಮೃತಪಟ್ಟಾಗ ಅಂತಹ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಗೌರವಯುತವಾಗಿ ನೆರವೇರಿಸಬೇಕು. ಅವರನ್ನು ಅಂತಿಮವಾಗಿ ಬೀಳ್ಕೊಟ್ಟರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂಬ ನಂಬಿಕೆ ಎಲ್ಲ ಧರ್ಮಗಳಲ್ಲಿಯೂ ಇದೆ. ಬಾಗೇಪಲ್ಲಿ ಪುರಸಭೆ ಅಂತ್ಯನಮನ ವಾಹನ ಖರೀದಿಸಿ ಅನಾಥ ಶವಗಳ ಅಂತ್ಯ ಸಂಸ್ಕಾರಕ್ಕೆ ಸಹಾಯವಾಗುತ್ತಿರುವುದನ್ನು ಕಂಡು ಸಾರ್ವಜನಿಕರು ಪುರಸಭೆಗೂ ಮಾನವೀಯತೆ ಇದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಬಡವರು, ನಿರ್ಗತಿಕರು ಮತ್ತು ಅನಾಥರ ವಿಚಾರದಲ್ಲಿ ಅಂತಿಮ ನಮನ ಸಲ್ಲಿಸುವ ಸರ್ಕಾರದ ಕರ್ತವ್ಯವೂ ಹೌದು. ಅದು ಮುಖ್ಯವಾಗಿ ಪಟ್ಟಣ ಪ್ರದೇಶದ ವ್ಯಾಪ್ತಿಯಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳ ಹೊಣೆಗಾರಿಕೆಯಾಗಿದೆ. ಇನ್ನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದ ಸಂಘ ಸಂಸ್ಥೆಯೂ ಅಲ್ಲದ ಅನೇಕ ಮಂದಿ ಅನಾಥ ಶವಗಳ ಸಂಸ್ಕಾರ ಮಾಡಲು ಇಂದಿನ ದಿನಗಳಲ್ಲಿ ಮುಂದಾಗುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಬಾಗೇಪಲ್ಲಿ ಪುರಸಭೆ ಅಂತ್ಯನಮನ ವಾಹನವನ್ನು ಬಲಹೀನರಿಗಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದಿರುವುದು ಪ್ರಶಂಸೆ. ಜಿಲ್ಲೆಯಾಗಿ ಬರೋಬ್ಬರಿ 18 ವರ್ಷಗಳೇ ಕಳೆದಿದೆ. ಆದರೆ ಜಿಲ್ಲಾ ಕೇಂದ್ರದಲ್ಲಿರುವ ನಗರಸಭೆಗೆ ಇಂತಹ ಆಲೋಚನೆ ಬರದಿರುವುದು ಮಾತ್ರ ವಿಪರ್ಯಾಸ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಾವು ಸಂಭವಿಸುತ್ತಲೇ ಇದೆ. ಅಪಘಾತ, ಅನಾಥ ಶವಗಳ ಪತ್ತೆ, ಅನಾವಕಿರ ಆತ್ಮಹತ್ಯೆ ಮುಂತಾದ ಕಾರಣಗಳಿಂದ ಪ್ರತಿನಿತ್ಯ ಅನಾಥ ಶವಗಳು ದೊರೆಯುತ್ತಿದ್ದು ಅವುಗಳನ್ನು ಸಾಗಿಸಲು ಮಾತ್ರ ನಗರಸಭೆಯಲ್ಲಿ ಒಂದು ಶವ ಸಾಗಿಸುವ ವಾಹನ ಇಲ್ಲದಿರೋದು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಕೇವಲ ಬಡವರನ್ನು ಕಾಡಿಸಲು ಮಾತ್ರ ಎಂಬಂತೆ ವರ್ತಿಸುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಒತ್ತುವರಿ ತೆರವು, ಫುಟ್ಪಾತ್ ಅಂಗಡಿಗಳವರಿಗೆ ಹಿಂಸೆ ನೀಡುವುದನ್ನೇ ಕಾರ್ಯವಾಗಿಸಿಕೊಂಡು ಬಡವರ ಪರ ಆಲೋಚನೆ ಮಾಡಲು ಮುಂದಾಗದ ಕಾರಣ ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಇಂತಹ ದಯನೀಯ ಸ್ಥಿತಿಗೆ ತಲುಪಿದ್ದು ಕೇವಲ ಒತ್ತುವರಿ ಖಾತೆ ಮಾಡುವುದರಲ್ಲಿಯೇ ಕಾಲ ಕಳೆಯುತ್ತಿರುವ ನಗರಸಭೆ ಕಾರ್ಯವೈಖರಿ ವಿರುದ್ಧ ನಾಗರಿಕ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಬಾಗೇಪಲ್ಲಿ ಪುರಸಭೆಯನ್ನು ಕಂಡಾದರೂ ಚಿಕ್ಕಬಳ್ಳಾಪುರ ನಗರಸಭೆ ಇಂತಹ ಜನಪರ ಕೆಲಸಕ್ಕೆ ಮುಂದಾಗಲಿ ಎಂದು ಸಾರ್ವಜನಿಕರು ನಗರಸಭೆಗೆ ಛೀಮಾರಿ ಹಾಕುತ್ತಿದ್ದಾರೆ. ಅಲ್ಲದೆ ಬಿಬಿ ರಸ್ತೆಯಲ್ಲಿ ಒತ್ತುವರಿ ತೆರವು ಮಾಡಲು ಈ ಹಿಂದೆ ಜೆಸಿಬಿಯೊಂದಿಗೆ ತೆರಳಿದ್ದ ನಗರಸಭೆ ಅಧಿಕಾರಿಗಳು 6 ತಿಂಗಳು ಕಳೆದರೂ ಬಿಬಿ ರಸ್ತೆಯ ಒತ್ತುವರಿ ತೆರವು ಮಾಡಿಲ್ಲ. ಇನ್ನು ನಗರಸಭಾ ಸದಸ್ಯರೇ ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಆರೋಪಗಳಿದ್ದು ಆ ಸಂಬಂಧ ಕೋರ್ಟಿನಲ್ಲಿ ನಡೆಯುತ್ತಿರುವ ಪ್ರಕರಣಗಳಿಗೂ ನಗರಸಭೆ ಅಧಿಕಾರಿಗಳು ಹಾಜರಾಗದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ಆರೋಪಗಳಿವೆ. ಸಾಲದೆಂಬಂತೆ ಇದೇ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಹಿಂದೆ ನಕಲಿ ಖಾತೆಗಳು, ನಕಲಿ ಕಟ್ಟಡ ಪರವಾನಗಿಗಳು ಮಾಡಿದ್ದ ಆರೋಪ ಹೊತ್ತು ಕೆಲ ಅಧಿಕಾರಿಗಳು ಜೈಲಿಗೆ ಹೋಗಿದ್ದರು. ಆದರೆ ಅವುಗಳನ್ನು ಮಾಡಿಸಿದ ನಗರಸಭಾ ಸದಸ್ಯರು ಮಾತ್ರ ಪ್ರಕರಣಗಳಿಂದ ಬಚಾವಾಗಿದ್ದರು.
ಇಂತಹ ಒತ್ತುವರಿ ನಕಲಿಗಳಿಗೆ ಕುಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ನಗರಸಭೆ ಜನಪರ ಕಾರ್ಯಗಳ ಮೂಲಕ ಪ್ರಖ್ಯಾತಿ ಪಡೆಯಲು ಸಾಧ್ಯವಾದರೂ ಹೇಗೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಈಗಲಾದರೂ ಜನಪರ ಕೆಲಸಗಳತ್ತ ಗಮನ ಹರಿಸಲಿ ಮತ್ತು ಶವ ಸಾಗಿಸುವ ವಾಹನ ಖರೀದಿಸಿ ಮಾದರಿಯಾಗಲಿ ಎಂದು ಆಶಿಸುವುದು ಮಾತ್ರ ನಮ್ಮ ಕರ್ತವ್ಯವಾಗಿದ್ದು, ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಗಮನ ಹರಿಸಲಿದ್ದಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಿಂದ ಕೈಗೊಂಡ ಕಾಮಗಾರಿಗಳು, ಈ ಖಾತೆಯಲ್ಲಿ ಅವ್ಯವಹಾರದ ತನಿಖೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಗರ ಘಟಕದಿಂದ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸಿಬ್ಬಂದಿ ವರ್ಗಕ್ಕೆ ಹೇಳಿ ಧಿಕ್ಕಾರ. ಗುಡಿಬಂಡೆ ಮುಖ್ಯ ರಸ್ತೆ ಅಗಲೀಕರಣದಲ್ಲಿ ಮನೆಗಳನ್ನು ನೀಡದ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಿಂದ ಕೈಗೊಂಡ ಕಾಮಗಾರಿಗಳು, ಈ ಖಾತೆಯಲ್ಲಿ ಅವ್ಯವಹಾರದ ತನಿಖೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಗರ ಘಟಕದಿಂದ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಡಿಬಂಡೆ ನಗರ ಘಟಕದ ಸಂಘಟನಾ ಸಂಚಾಲಕ ಲಕ್ಷ್ಮೀನಾರಾಯಣ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಗುಡಿಬಂಡೆ ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಅನೇಕ ದಲಿತರು ಮನೆ ಕಳೆದುಕೊಂಡಿದ್ದಾರೆ. ಮನೆ ಕಳೆದುಕೊಂಡ ಅನೇಕರು ಊರು ಬಿಟ್ಟು ಹೋಗಿದ್ದಾರೆ. ಅವರಿಗೆ ಪುನರ್ವಸತಿ ಕಲ್ಪಿಸುವ ಕೆಲಸವಾಗಿಲ್ಲ ಎಂದು ಆರೋಪಿಸಿದರು. ಈಡೇರಿಕೆಗಳು ನಮ್ಮ ಬೇಡಿಕೆಗಳು ಇಷ್ಟೇ ಸರ್. ಏನು ಅಂತಂದರೆ, ಗುಡಿಬಂಡೆ ಪಟ್ಟಣದಲ್ಲಿ ಮುಖ್ಯ ರಸ್ತೆ ಅಗಲೀಕರಣದಲ್ಲಿ ಮನೆಗಳು ಕಳ್ಕೊಂಡಿರೋರಿಗೆ ಕಂಪಲ್ಸರಿ, ಏನು ಸುಮಾರು 10 ವರ್ಷಗಳಾಗಿದೆ. 2014ರಲ್ಲಿ ಮನೆಗಳು ಕಳ್ಕೊಂಡು ಪಾಪ ಏನು ಸಾರ್ವಜನಿಕರು ಊರನ್ನೇ ಬಿಟ್ಟು ತೊರೆದು ಬೇರೆ ಕಡೆ ಹೋಗಿರೋಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅವ್ರ ಮನೆಗಳು ಇಲ್ದಿರ. ಸೊ ಏನು 2014ರಿಂದ ಇಲ್ಲಿವರೆಗೂ ಕೂಡ ಮನೆಗಳು ಕೊಟ್ಟಿಲ್ಲ. ಮತ್ತು ಎರಡನೇ ಪಾಯಿಂಟ್, ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂತಂತಂದರೆ, 2021-22ನೇ ಸಾಲಿನಲ್ಲಿ ಏನು 55 ಮನೆಗಳಿಗೆ ಏನು ಮಾನ್ಯ ಕರ್ನಾಟಕ ಸರ್ಕಾರದಿಂದ ಮಂಜೂರಾಗಿದೆ. ಸೊ ಈ ಒಂದು ಕರ್ನಾಟಕ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಈ ಮನೆಗಳಲ್ಲಿ ಕೇವಲ ಜನಪ್ರತಿನಿಧಿಗಳೇ ಹಾಕ್ಕೊಂಡು ಏನು ಅವ್ರನ್ನ ಚುನಾಯಿಸಿ ಕಳಿಸಿರ್ತಕ್ಕಂಥ ಪ್ರಜೆಗಳಿಗೆ ಮೋಸ ಎಸಗಿದ್ದಾರೆ ಸರ್. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದನೇ ತನಿಖೆ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಈ ಒಂದು ತನಿಖೆ ಕಾರ್ಯಕ್ರಮ ಕೈ ಬಿಡೋ ಚಾನ್ಸಸ್ ಇಲ್ಲ. ರಸ್ತೆ ಅಭಿವೃದ್ಧಿ ದೃಷ್ಟಿಯಿಂದ ಮನೆ ಕಳೆದುಕೊಂಡ ಅನೇಕರಿಗೆ ನಿವೇಶನ ನೀಡಲು ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಸ್ವಂತ ಮನೆ ಕಳೆದುಕೊಂಡವರು ಇದೀಗ ಬೀದಿ ಪಾಲಾಗಿದ್ದಾರೆ. ಈಗಾಗಲೇ ಅನೇಕ ಬಾರಿ ನಿವೇಶನ ನೀಡಲು ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಿವೇಶನ ಕಳೆದುಕೊಂಡವರು ವಲಸೆ ಹೋಗುವಂತಾಗಿದೆ. ನಿವೇಶನ ನೀಡುವಂತೆ ಕೇಳಿದರೆ ಸಾಬೂಬು ಹೇಳುತ್ತಾರೆ ಎಂದು ಆರೋಪಿಸಿದರು. ಪಟ್ಟಣದ ವ್ಯಾಪ್ತಿಯ ಖರಾಬು ಜಮೀನುಗಳಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಅಕ್ರಮವಾಗಿ ಈ ಖಾತೆ ಮಾಡಿಸಿಕೊಟ್ಟಿದ್ದಾರೆ. ಖರಾಬು ಜಮೀನಿನಲ್ಲಿ ಈ ಖಾತೆ ಕೊಡಲು ಹೇಗೆ ಸಾಧ್ಯ? ನಕಲಿ ಹಕ್ಕು ಪತ್ರಗಳನ್ನು ಸೃಷ್ಟಿಸಿ ಒಂದೇ ಜಾಗವನ್ನು ಅನೇಕರಿಗೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಪಟ್ಟಣದಲ್ಲಿ ಕೈಗೊಂಡ ಅನೇಕ ಕಾಮಗಾರಿಗಳಲ್ಲಿ ಅವ್ಯವಹಾರವಾಗಿದೆ. ಜೊತೆಗೆ ಕಾಮಗಾರಿಗಳು ಕಳಪೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ಕಳೆದ ವರ್ಷದ ನವೆಂಬರ್ನಲ್ಲಿಯೇ ಪ್ರತಿಭಟನೆ ಮಾಡಲಾಗಿತ್ತು. ಅಂದಿನ ಮುಖ್ಯಾಧಿಕಾರಿಗೆ ಸಮಸ್ಯೆ ಬಗೆಹರಿಸಲು 15 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ತಿಂಗಳುಗಳು ಕಳೆದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಇಲ್ಲದ ಕಾರಣ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ತಿಳಿಸಿದರು. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಂಜುನಾಥ್, ಕೃಷ್ಣಪ್ಪ, ಮಹೇಶ್, ತಿಮ್ಮಪ್ಪ, ವಲಿ, ಕುಮಾರ್, ರಫೀಕ್ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸಿಬ್ಬಂದಿ ವರ್ಗಕ್ಕೆ ಹೇಳಿ ಧಿಕ್ಕಾರ. ಗುಡಿಬಂಡೆ ಮುಖ್ಯ ರಸ್ತೆ ಅಗಲೀಕರಣದಲ್ಲಿ ಮನೆಗಳನ್ನು ನೀಡದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆ ಅಧಿಕಾರಿಗಳು 3 ವರ್ಷಗಳಾದರೂ ರೈತರಿಗೆ ಟಿಸಿ ನೀಡದೆ ಹಣ ಕಟ್ಟಿಸಿಕೊಂಡು ತೊಂದರೆ ನೀಡುತ್ತಿದ್ದಾರೆ. ಕೆಲ ಭಾಗದಲ್ಲಿ ಟಿಸಿ ನೀಡುವುದಾಗಿ ಹೇಳಿ ರೈತರಿಂದ ಹಣ ವಸೂಲಿ ಮಾಡಿ ರೈತರ ಬೆಳೆಗಳಿಗೆ ಸಕಾಲಕ್ಕೆ ವಿದ್ಯುತ್ ನೀಡದೆ ರೈತರು ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಆರೋಪಿಸಿದರು. ಅರಸೀಕೆರೆ ನಗರದ ಪಿಪಿ ವೃತ್ತದಿಂದ ರಾಜ್ಯ ರೈತ ಸಂಘದ 100 ರೈತರು ಬಿಎಚ್ ರಸ್ತೆ ಮೂಲಕ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ವಿದ್ಯುತ್ ಇಲಾಖೆ ಕಚೇರಿಯವರೆಗೆ ಸಾಗಿ ನಂತರ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ,
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಚೇರಿಗೆ ದೂರು ನೀಡಲು ಬರುವ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ರೈತರನ್ನು ಕರೆತಂದು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಚೆಸ್ಕಾಂ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗಾಗಲೇ ರೈತರಿಗೆ 2 RR ನಂಬರ್ನ ಸ್ಥಳದಲ್ಲೇ ಅಧಿಕಾರಿಗಳು ನೀಡಿದ್ದಾರೆ. ಇನ್ನು 3 RR ನಂಬರ್ನ ನಾಳೆ ಈವ್ನಿಂಗ್ ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆ ಭರವಸೆ ನಂತರ ಇವತ್ತು ಹೋರಾಟವನ್ನು ಕೈಬಿಟ್ಟು ಇನ್ನು ಹಲವಾರು ನಮ್ಮ ರೈತಾಪಿ ವರ್ಗದ TC ಸಮಸ್ಯೆ ಇರ್ಬೋದು, ಲೈನ್ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ಯಾವುದೇ ಥರದ್ದು ಮೂಲಭೂತ ಸೌಕರ್ಯ ತೊಂದರೆ ಬಗ್ಗೆ ಇನ್ನು ಮುಂದಿನ ದಿನದಲ್ಲಿ ಹಾಸನ IBನಲ್ಲಿ ಕೆಲವೇ ದಿನದಲ್ಲಿ 1 ವಾರ 10 ದಿನದಲ್ಲಿ ಮೀಟಿಂಗ್ ಕರೆದು ಇಡೀ ಜಿಲ್ಲೆಯಾದ್ಯಂತ ಏನು 7 ತಾಲೂಕಿನ ಅಧ್ಯಕ್ಷರುಗಳು ಒಡೆಗೂಡಿ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಮಹಿಳಾಧ್ಯಕ್ಷರು ಜೊತೆಗೂಡಿ ಇವತ್ತೇನು ಹಾಸನ ಜಿಲ್ಲೆಯ ಅನೇಕ ರೈತರ ಸಮಸ್ಯೆಗೆ ಈ ಸರ್ಕಾರ ಗಮನಕ್ಕೆ ತರುವಂಗೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KN ರಾಜಣ್ಣವ್ರ ಗಮನಕ್ಕೆ ತಂದು ಈ ರಾಜಣ್ಣವರು ಮತ್ತು DC ಅವರು ಜೊತೆಗೂಡಿ ಈ ಜಿಲ್ಲೆಯ ರೈತರನ್ನ ಸಭೆ ಕರಿಬೇಕು ಅಂತೇಳಿ ನಾವು ಒಂದು ಪ್ರೆಸ್ ಮೀಟನ್ನು ಮಾಡ್ತೇವೆ. ಯಾರ್ಯಾರು ಸಮಸ್ಯೆ ಇದೆ ರೈತರುಗಳಿಗೆ ಹೆಚ್ಚಿನ TCಗಳನ್ನ ಒದಗಿಸ್ಕೋಬೇಕು. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ನಮಗೆ ಗೌರವ ಇದೆ. ರಾಜಣ್ಣವ್ರಿಗೆ ನಾನು ಇವತ್ತು ಕೂಡ ಸಂಜೆ ಹೋಗ್ಬೇಕಾದ್ರೆ ಆನ್ ದಿ ವೇ ಜರ್ನಿಲಿ ಮಾತಾಡ್ತೀನಿ ಮಂತ್ರಿಗಳಿಗೆ. ಕೂಡಲೇ ಈ ಜಿಲ್ಲೆ ರೈತರನ್ನ ಕರೆದು ಸಭೆ ಕರೆದು ರೈತರ ಅಹವಾಲುಗಳನ್ನ ಸ್ವೀಕರಿಸಬೇಕಂತ ಈ ಜಿಲ್ಲಾ ನಿಮ್ಮ ಮುಖಾಂತರ ಈ ಪತ್ರಿಕೆ ಮತ್ತು ಮಾಧ್ಯಮ ಸ್ನೇಹಿತರ ಮುಖಾಂತರ. ನನ್ನ ಹೆಸರು ಹಿಂಗಲ್ಗುಪ್ಪೆ ಕೃಷ್ಣೇಗೌಡ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಜಿಲ್ಲಾಧ್ಯಕ್ಷ ದಯಾನಂದ್ ಮಾತನಾಡಿ, ಅಧಿಕಾರಿಗಳು ರೈತರ ಸಂಘದ ಜೊತೆ ಮಾತನಾಡಿದರೆ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ. ರೈತರಿಗೆ ತೊಂದರೆ ನೀಡುವುದು ತಪ್ಪುತ್ತಿಲ್ಲ. ಇದೇ ರೀತಿ ತೊಂದರೆ ನೀಡಿದರೆ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಚೆಸ್ಕಾಂ ಅಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ನೀಡಲಾಯಿತು. ಮನವಿ ಪಡೆದ ಚೆಸ್ಕಾಂ ಅಧಿಕಾರಿ ಮಂಜುನಾಥ್ ಸ್ಥಳದಲ್ಲೇ 3 ರೈತರಿಗೆ TC ನಂಬರ್ ನೀಡಿ ಉಳಿದ ರೈತರಿಗೆ TC ನಂಬರ್ ಅನ್ನು 2-3 ದಿನಗಳಲ್ಲಿ ನೀಡುವುದಾಗಿ ತಿಳಿಸಿದರು. ಮಾನ್ಯ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಅವರು ಲಾಸ್ಟ್ ಟೈಮ್ ಒಂದು ಮನವಿ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಒಂದು 5 ಪರ್ಟಿಕ್ಯುಲರ್ ಕೇಸಲ್ಲಿ RR ನಂಬರ್ ಕೊಟ್ಟಿಲ್ಲ ಅಂತ ಹೇಳಿ ಇದೆಲ್ಲ 21-20 ಇಸ್ವಿದು. ಆದ್ರೂ ಕೂಡ ನಾನು ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ನೀವು ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೂ ಕೂಡ ನಾನು ಬಗೆಹರಿಸ್ಕೊಡ್ತೀನಿ. ಇದರಲ್ಲಿ ಏನಾಗಿದೆ, 2 ಆಲ್ರೆಡಿ RR ನಂಬರ್ ಆಗಿದೆ, ಅದನ್ನು ಇವಾಗಲೇ ಬೇಕಂದ್ರೂ ಕೊಡ್ತೀವಿ. ಈಗ ಇನ್ನು 3ಕ್ಕೆ RR ನಂಬರ್ ಆಗಿಲ್ಲ ಅದು. ಬಟ್ ಅವ್ರಿಗೆ ರೈತರಿಗೆ ಏನು ಅನ್ಯಾಯ ಆಗಿಲ್ಲ. ಅದ್ರಲ್ಲಿ ಅವ್ರಿಗೆ TC ಆಗಿದೆ, ಕರೆಂಟ್ ಇದೆ, ಓಡ್ತಾ ಇದೆ, ಎಲ್ಲ ಓಡ್ತಾ ಇದೆ. ಆಧಾರ್ ಮತ್ತೆ ಪಾಣಿ ಕೊಟ್ಟರೆ ಇನ್ನೊಂದು 2 ದಿನದಲ್ಲಿ RR ನಂಬರ್ ಕೊಡ್ತೀವಿ. ಈ ವೇಳೆ ರಾಜ್ಯ ಕಾರ್ಯದರ್ಶಿ ರವೀಶ್, ನಾಗವೇಣಿ, ವಿನುತಾ, ನಾಗೇಶ್ ಪಾಟೀಲ್, ಜಿತೇಂದ್ರ ರಾಜ್, ಜಯಶೀಲ, ಯಶವಂತ್, ಶಶಿಕುಮಾರ್, ಉಮೇಶ್, ಮಂಗಳ, ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ. ಚಾಲಕನ ಅಜಾಗ್ರತೆ ವಾಹನ ಚಾಲನೆಯಿಂದ ಖಾಸಗಿ ಶಾಲಾ ಬಸ್ಸೊಂದು ಅಪಘಾತಕ್ಕೀಡಾಗಿ 16 ಮಕ್ಕಳು ಗಾಯಗೊಂಡ ಘಟನೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಸುಂಕಲಮ್ಮ ದೇವಾಲಯದ ಬಳಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಕಡೆಯಿಂದ ಶಾಲಾ ಮಕ್ಕಳನ್ನು ಹೊತ್ತು ಬಂದ ಸತ್ಯಸಾಯಿ ಶಾಲಾ ವಾಹನದ ಚಾಲಕ ಅಜಾಗರೂಕತೆಯಿಂದ ರಸ್ತೆ ದಾಟುವ ವೇಳೆ ವೇಗವಾಗಿ ಬಂದ ಲಾರಿ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮವಾಗಿ ಶಾಲಾ ವಾಹನದಲ್ಲಿದ್ದ 10ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ. ಲಾರಿ ಚಾಲಕ ಶಾಲಾ ಬಸ್ಸನ್ನು ತಪ್ಪಿಸಲು ಸಾಕಷ್ಟು ನಿಯಂತ್ರಣ ಮಾಡಿದ್ದು ರಸ್ತೆ ವಿಭಜಕದ ಮೇಲೆ ಹತ್ತಿಸಿದ್ದಾರೆ. ಆದರೂ ಹಿಂಭಾಗದ ಶಾಲಾ ಬಸ್ಗೆ ತಾಕಿ ಅಪಘಾತ ಸಂಭವಿಸಿದೆ. ತಕ್ಷಣ ಗಾಯಗೊಂಡವರನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ವಿಷಯ ತಿಳಿಯುತ್ತಿದ್ದಂತೆ ಬಿಇಒ ವೆಂಕಟೇಶಪ್ಪ, ಶಿಕ್ಷಣ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ರಂಗನಾಥ್, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮತ್ತಿತರರು ಆಸ್ಪತ್ರೆಗೆ ದೌಡಾಯಿಸಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಘಟನೆ ಮಾಹಿತಿ ಕಳೆ ಹಾಕಿದ್ದಾರೆ. ಈ ಅಪಘಾತದಲ್ಲಿ ಸತ್ಯಸಾಯಿ ಶಾಲಾ ವಿದ್ಯಾರ್ಥಿಗಳಾದ ಹೇಮಂತ್, ಸುಷ್ಮಿತಾ, ವರ್ಷಿಕಾ, ಸುದೀಪ್, HN ಹಿಮಬಿಂದು, ಸಾನ್ವಿಕಾ, ಲಿಖಿತಾ, ಶರಣ್ಯ, ಅಶ್ವಿನ್ ಕುಮಾರ್,
ಅಶ್ವಿನ್, ತೇಜಸ್, ನಿಹಾನ್ ಮತ್ತಿತರರು ಗಾಯಗೊಂಡಿದ್ದು, ಪೋಷಕರು ಚಾಲಕನ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಖಾಸಗಿ ಶಾಲೆಯ ವಾಹನ ಇವತ್ತು ಮಕ್ಕಳ ವಾಹನ ಅಪಘಾತಕ್ಕೀಡಾಗಿರ್ತಕ್ಕಂಥದ್ದು. SFI ಸಂಘಟನೆ ವತಿಯಿಂದ ಇವತ್ತು ಅದನ್ನು ನಾವು ತೀವ್ರವಾಗಿ ಆ ಮಕ್ಕಳಿಗೆ ಇವತ್ತು ಮೊದಲನೇದಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಇವತ್ತು ನಾವು ನೋಡ್ಕೋಬೇಕಾಗಿರ್ತಕ್ಕಂಥ ಇವತ್ತು ಖಾಸಗಿ ವಿದ್ಯಾಸಂಸ್ಥೆಯವರು ಮತ್ತು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಇವತ್ತು ಪಕ್ಕಾ ರಸ್ತೆಯಲ್ಲಿರ್ತಕ್ಕಂಥ ಬೈಪಾಸ್ ರಸ್ತೆ ಇಲ್ಲದೆ ಇರ್ತಕ್ಕಂಥ ಒಂದು ಈ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು, ಈ ಅಪಘಾತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಸಂಪೂರ್ಣ ಇವತ್ತು ಇಂಥ ಒಂದು ದುಸ್ಥಿತಿಗೆ ನಿಜವಾಗಿಯೂ ಕಾರಣ ರಾಷ್ಟ್ರೀಯ ಹೆದ್ದಾರಿಯವರು ಮತ್ತು ಇವತ್ತೇನು ಮಕ್ಕಳ ವಾಹನ ಏನು ಅಪಘಾತಕ್ಕೀಡಾಗಿದೆ ಅದರ ಡ್ರೈವರ್ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ಈ ಒಂದು ತುರ್ತು ಅಪಘಾತ ಆಗಿರ್ತಕ್ಕಂಥದ್ದು. ಅದು ಸದರಿಯವರು ಸಂಬಂಧಪಟ್ಟ ಮ್ಯಾನೇಜ್ಮೆಂಟು, ಸತ್ಯಸಾಯಿ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸೋಕ್ಕೆ ತಗೋಬೇಕು. ಮತ್ತು ಈ ತಕ್ಷಣದಿಂದಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬೈಪಾಸ್ ರಸ್ತೆಯನ್ನು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು SFI ಸಂಘಟನೆ ಒತ್ತಾಯ ಮಾಡ್ತಾರೆ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಾಲ ಬದಲಾದರೂ ಅಂತಿಮ ಜಯ ಧರ್ಮಕ್ಕೆ ಮಾತ್ರ ಎಂಬುದನ್ನು ಅರಿತು ಪ್ರತಿಯೊಬ್ಬರೂ ಧರ್ಮ ನ್ಯಾಯದ ಹಾದಿಯಲ್ಲಿ ಸಾಗಿದರೆ ದೇಶಕ್ಕೆ ಮನುಕುಲಕ್ಕೆ ಶಾಂತಿ ಲಭಿಸುತ್ತದೆ ಎಂದು ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಅಭಿಪ್ರಾಯಪಟ್ಟರು. ಅರಸೀಕೆರೆಯ ಮಾಲೇಕಲ್ ತಿರುಪತಿ ಅಮರಗಿರಿ ಕಲ್ಯಾಣ ಮಂಟಪದಲ್ಲಿ ಅರಸೀಕೆರೆ ತಾಲೂಕು ಯಾದವ ಸಂಘ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ನೀಡಿ ಮಾತನಾಡಿದ ಶಾಸಕ KM ಶಿವಲಿಂಗೇಗೌಡ, ಗೊಲ್ಲ ಸಮಾಜ ಪ್ರಾಮಾಣಿಕ ಹಾಗೂ ದೈವವನ್ನ ನಂಬಿ ಸರಳ ಜೀವನ ನಡೆಸುತ್ತಿರುವ ಜನಾಂಗ. ಈ ಸಮಾಜದ ಮುಖಂಡರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸುತ್ತಿರುವುದು ಅಭಿನಂದನೀಯ ಎಂದರು. ಅರಸೀಕೆರೆ ನಗರದಲ್ಲಿ ಯಾದವ ಸಮಾಜದ ಬೃಹತ್ ಸಮುದಾಯ ಭವನ ನಿರ್ಮಿಸಲು ಕಳೆದ ವರ್ಷ ಉಚಿತವಾಗಿ ನಿವೇಶನ ನೀಡಿದ್ದು, ಈಗ ಸರ್ಕಾರದಿಂದ ವಿಶೇಷ ಅನುದಾನದಲ್ಲಿ 1 ಕೋಟಿ ಮಂಜೂರು ಮಾಡಿಸಲಾಗಿದೆ. ಸಮಾಜದ ಮುಖಂಡರು ಒಗ್ಗೂಡಿ ಶೀಘ್ರ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾಗುವಂತೆ ಕರೆ ನೀಡಿದ್ದರು. ಭವ್ಯ ಸಮುದಾಯ ಭವನ ನಿರ್ಮಿಸಲು ಸಂಘದವರ ಸಹಕಾರ ಮುಖ್ಯ. ಗೊಲ್ಲರಟ್ಟಿಯ ದೇವಸ್ಥಾನಗಳ ನಿರ್ಮಾಣಕ್ಕಾಗಿ ಹಣ ಮಂಜೂರು ಮಾಡಿಸಲಿದ್ದು, ಶೀಘ್ರವಾಗಿ ದೇವಾಲಯಗಳನ್ನು ನಿರ್ಮಿಸಿ ಪ್ರಾರಂಭೋತ್ಸವವನ್ನು ಮಾಡಿಸುವುದಾಗಿ ಭರವಸೆ ನೀಡಿದರು. ಅರಸೀಕೆರೆ ತಾಲೂಕು ಯಾದವ ಸಂಘದ ಅಧ್ಯಕ್ಷ ಬೆಂಡೆಕೆರೆ ಅಜ್ಜಪ್ಪ ಮಾತನಾಡಿ, ಗೊಲ್ಲ ಸಮುದಾಯ ಕೃಷಿ ಮತ್ತು ಕುರಿ ಸಾಕಾಣಿಕೆ ಕಾಯಕದಿಂದ ಜೀವನ ನಡೆಸುತ್ತಿದ್ದು, ಕೃಷಿ ರಹಿತ ರೈತರಿಗೆ ಸರ್ಕಾರದಿಂದ ಭೂಮಿ ಮಂಜೂರು ಮಾಡಿಸಿಕೊಡಬೇಕು, ಪ್ರತಿ ಗ್ರಾಮಕ್ಕೂ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಕೋರಿದರು. ಈ ವೇಳೆ ಸಮುದಾಯದ ಚುನಾಯಿತ ಪ್ರತಿನಿಧಿಗಳಾದ ಡುಮ್ಮಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಜಯ್, ಚಂದ್ರಮ್ಮ, ಅಜ್ಜಪ್ಪ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ NT ವಸಂತ್ ಕುಮಾರ್, ಕಮಲಮ್ಮ, ಚಂದ್ರೇಗೌಡ ಅವರನ್ನು ಸನ್ಮಾನಿಸಿದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿಗಳು ಸ್ಥಳೀಯವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯದಂತೆ ಆಗ್ರಹಿಸಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಮದ್ಯದ ಅಂಗಡಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಿದರು. ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿಗಳು ಸ್ಥಳೀಯವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯದಂತೆ ಆಗ್ರಹಿಸಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಮದ್ಯದ ಅಂಗಡಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಿದರು. ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ಗುಂಪು ಮದ್ಯದಂಗಡಿ ಕಾನೂನುಬದ್ಧವಾಗಿ ಅನುಮತಿ ಇರುವುದರಿಂದ ಮದ್ಯದಂಗಡಿ ತೆರೆಯಲು ನಮ್ಮ ತಕರಾರು ಇಲ್ಲ ಎಂದು ಆಗ್ರಹಿಸಿದರು. ಈ ಕುರಿತು ಇಸ್ಲಾಂಪುರ ವಾರ್ಡ್ ನಗರಸಭಾ ಸದಸ್ಯೆ ಪ್ರಭಾ ನಾಗರಾಜ್ ಮಾತನಾಡಿ, ಬಾರ್ ಮಾಲೀಕರಿಗೆ ಇಲ್ಲಿ ಮದ್ಯದಂಗಡಿ ತೆರೆಯದಂತೆ ಮನವಿ ಮಾಡಿದ್ದೇವೆ. ಸ್ಥಳೀಯ ಸಾರ್ವಜನಿಕರ ವಿರೋಧ ನಡುವೆಯೂ ಬಾರ್ ತೆರೆಯಲು ಮುಂದಾಗಿರುವ ಮಾಲೀಕರ ವಿರುದ್ಧ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ. ಈ ರಸ್ತೆಯಲ್ಲಿ ಹಲವು ಶಾಲೆಗಳಿದ್ದು ನೂರಾರು ಶಾಲಾ ಮಕ್ಕಳು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಬಾರ್ ತೆರೆದರೆ ಹೆಣ್ಣು ಮಕ್ಕಳು ಓಡಾಡಲು ಅಸಾಧ್ಯ.
ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಬಾರ್ಗೆ ನೀಡಿರುವ ಅನುಮತಿ ರದ್ದುಗೊಳಿಸಬೇಕೆಂದು ಮನವಿ ಮಾಡಿದರು. ಇವತ್ತು ಏನಂದರೆ ಇಲ್ಲಿ ಬಾರ್ ಉದ್ಘಾಟನೆ ಮಾಡೋದಕ್ಕೆಲ್ಲ ತಯಾರಿ ಮಾಡಿದ್ರು. ಇಲ್ಲಿನ ಸ್ಥಳೀಯರೆಲ್ಲ ಅದನ್ನು ತಡೆ ತಂದಿದ್ದಾರೆ. ಬಾರ್ ಮಾಡಬಾರ್ದು ಅಂತೇಳಿ ಇಲ್ಲಿನ ಸ್ಥಳೀಯರೆಲ್ಲ ಹೋರಾಟ ಮಾಡ್ತಿದ್ದಾರೆ. ನಾನು ಇದಕ್ಕೆ ಮೊದಲು ನಾವು ಇವರಿಗೆ ನಾವು ಸೂಚನೆ ಕೊಟ್ಟಿದ್ವಿ, ನೋಡಿ ಇದು ಬಾರ್ ಮಾಡೋವಂಥ ಜಾಗ ಅಲ್ಲ, ನೀವು ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಬಾರ್ ಮಾಡ್ಕೊಳ್ಳಿ. ಇಲ್ಲಿ ಶಾಲೆಗೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ. ಆಮೇಲೆ ಮುಂದೆಗಡೆ ಒಂದು ಫ್ಯಾಕ್ಟ್ರಿ ಆಗಿದೆ, ಅಲ್ಲಿ ಸುಮಾರು ಒಂದು 15ರಿಂದ 20 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರಂತೆ. ನಾನು ಇದಕ್ಕೆ ಮೊದಲು ನಾವು ಇದು 3ನೇ ಸಲ 4ನೇ ಸಲ ನಮಗೆ ಗೊತ್ತಿದ್ದಾಗ ನಾವು ಅವ್ರಿಗೆ ಹೇಳಿದ್ದೀವಿ, ನಾವು ಈ ಪ್ರತಿ ಬಾರಿನೂ ಅವ್ರಿಗೆ ಹೇಳ್ತಾನೆ ಇದ್ದೀವಿ ಇಲ್ಲಿ ಮಾಡಬೇಡಿ ಅಂತೇಳಿ. ಹೋದ ಸಲ ಸಹ ಇಲ್ಲಿ ಸಾದಿಕ್ ಪಾಷಾ ಅವರು ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ಈ ಹಳೆ ಟೆಂಟ್ ಒಂದು ನೋಡಿ ಇಲ್ಲಿ ಮಾಡೋವಂಥ ಜಾಗ ಇಲ್ಲ, ಸೂಕ್ತವಾಗಿ ಇರ್ತಕ್ಕಂಥ ಜಾಗನೂ ಅಲ್ಲ ಅಂತ ಅವರು ಸಹ ಹೇಳಿದರು. ಇವರಿಗೂ ಸಹ ಹೇಳೋದ್ರು. ಅವಾಗ ಏನಂದ್ರು, ಇಲ್ಲ ಸರ್ ನಾವು ಬಾರಿ ಏನು ಮಾಡ್ತಿಲ್ಲ ಅಂತ ಒಳಗಡೆ ಕರ್ಕೊಂಡೋಗಿ ತೋರಿಸಿ ಏನು ಇಲ್ಲ ಅನ್ನೋ ಲೆಕ್ಕಕ್ಕೆ ವಾದ ಮಾಡಿದ್ರು. ಈಗ ನಿನ್ನೆ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪೆಂಡಲ್ ಗಿಂಡಲ್ ಎಲ್ಲ ಹಾಕಿ ಎಲ್ಲ ಓಪನಿಂಗೇ ಮಾಡಿದ್ದಾರೆ. ಗೆಸ್ಟ್ಗಳನ್ನೂ ಸಹ ಕರೆದಿದ್ದಾರೆ. ಈಗ ಸುಮಾರು ಜನ ಅಂದರು, ನೋಡಿ ಸರ್ ನಾನು ಕೇಳ್ಕೊಳೋದು ಇಷ್ಟೇ, ನೀವು ಬಾರ್ ಮಾಡೋದು ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ನಾನು ಹೇಳೋದು ಇಷ್ಟೇ, ನೋಡಿ ನೀವು ಸ್ಥಳೀಯರಿಗೆ ಗೊತ್ತಿಲ್ದಂಗೆ ಮಾಡಿದ್ರೆ ಅದು ಸೂಕ್ತನೂ ಅಲ್ಲ, ಮುಂದೆ ಅದು ಪ್ರಯೋಜನವೂ ಆಗಲ್ಲ. ಒಂದು ಸ್ಥಳೀಯರು ಒಪ್ಪಿಗೆ ತೊಗೊಳ್ಬೇಕು, ಸ್ಥಳೀಯರೆಲ್ಲ ಒಪ್ಪಿಗೆ ಕೊಟ್ಟರೆ ಮಾತ್ರ ನೀವು ಮಾಡಬೇಕಾಗಿರೋದು. ಇಲ್ಲಿ ಯಾರಿಗೂ ಒಪ್ಪಿಗೆ ಅನ್ನೋದಿಲ್ಲ. ಯಾರೇ ನೀವು ಒಬ್ಬ ಸ್ಥಳೀಯನ ಕೇಳಿ ಯಾರೂ ಒಪ್ಪಿಗೆ ಕೊಡೋದಿಲ್ಲ. ಯಾಕಂದರೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ರೀ ಬಾರ್ ಮಾಡೋದಕ್ಕೆ. ನೀವು ಮಾಡ್ತೀರಾ, ಇಲ್ಲಿಂದ ಎಲ್ಲ ದೂರವಾಗಿ ಹೋಗಿ ಮಾಡಿ, ಬೇಜಾನ್ ಜಾಗ ಇದೆ, ಇದೇ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ ನಿಮಗೆ ಇಲ್ಲೇ ಮಾಡಿ ಅಂತ ಯಾರು ಕೇಳಿರೋರು ಇಲ್ಲ. ನಾನು ಹೇಳೋದಿಷ್ಟೇ, ನಾನು ಅಧಿಕಾರಿಗಳಿಗೂ ಅಷ್ಟೇ, ಸರ್ ದಯವಿಟ್ಟು ನೀವು ಒಂದ್ಸಲಿ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಎಲ್ಲ ಅಧಿಕಾರಿಗೂ ಹೇಳೋದು, ನಾವು ಯಾರ್ಯಾರು ಕೊಟ್ಟಿದ್ದೀವಿ, ನಾವು DC ಅವ್ರಿಗೆ ಕೊಟ್ಟಿದ್ದೀವಿ, ಅಬಕಾರಿ ಇಲಾಖೆ ಎಲ್ಲರೂ ಬಂದು ಒಂದ್ಸಲಿ ಪರಿಶೀಲನೆ ಮಾಡಿ. ಇದು ಸೂಕ್ತ ಅಂದರೆ ನೀವು ಕೊಡಿ, ಸೂಕ್ತ ಇಲ್ಲಾಂದರೆ ಯಾಕೆ ಕೊಡ್ತೀರಾ? ನೀವು ಸಹ ಕೊಡಬೇಡಿ. ಯಾಕಂದರೆ ಜನ ವಿರೋಧ ನೀವು ಕಟ್ಕೊಳಕ್ಕಾಗಲ್ಲ. ಜನ ವಿರೋಧ ಕಟ್ಕೊಂಡು ನಾವೇನು ಬಾಳ್ವೆ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನೀವು ಒಂದ್ಸಲಿ ಬರಬೇಕು, ಎಲ್ಲ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ನೋಡಿ. ಅದೇ ರೀತಿ ನಾನು ಶಾಸಕರು ಕೇಳ್ಕೊಳ್ತೀನಿ, ಸರ್ ದಯವಿಟ್ಟು ಇಲ್ಲಿ ಎಲ್ಲ ಸ್ಥಳೀಯರು ಮಾನ್ಯ ಶಾಸಕರು ಬರಲಿಲ್ಲ ಅಂತೆಲ್ಲ ವ್ಯಕ್ತಪಡಿಸ್ತಿದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ಒಂದ್ಸಲಿ ಬಂದು ಪರಿಶೀಲನೆ ಮಾಡಿ ಹೋಗಬೇಕು. ಇಲ್ಲಿನ ಕಷ್ಟ ಸುಖ ಜನದ ಅಭಿಪ್ರಾಯನ ತಿಳ್ಕೊಳ್ಬೇಕು ಅಂತೇಳಿ ನಾನು ಎಲ್ಲರ ಸಮ್ಮುಖದಲ್ಲಿ ಕೇಳಿ. ಬಾರ್ ಮಾಲೀಕ ಪ್ರದೀಪ್ ಮಾತನಾಡಿ, ಈ ಹಿಂದೆ ಇಸ್ಲಾಂಪುರ ಮುಖ್ಯ ರಸ್ತೆಯಲ್ಲಿ ಜನನಿ ಬಾರ್ ಇತ್ತು. ಈಗ ಸ್ವಲ್ಪ ಒಳಗಡೆ ನಮ್ಮದೇ ಸ್ವಂತ ಜಾಗದಲ್ಲಿ ಮಾಡಿದ್ದೇವೆ. ಕಾನೂನುಬದ್ಧವಾಗಿ ಪ್ರತಿ ಇಲಾಖೆಯಿಂದಲೂ ಅನುಮತಿ ಪಡೆದಿದ್ದೇವೆ. ಸ್ಥಳೀಯ ಕೆಲ ಮುಖಂಡರು ಬೇಕಂತಲೇ ಜನರನ್ನ ಎತ್ತಿಗಟ್ಟಿ ಪ್ರತಿಭಟನೆ ಮಾಡಿಸಲು ಮುಂದಾಗಿದ್ದಾರೆ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕರಿಗೆ ದಿಕ್ಕು ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಎಲ್ಲ ಸರ್ಕಾರದಿಂದ ಪ್ರತಿ ಒಂದು ದಾಖಲೆಗಳನ್ನು ಸಂಪಾದಿಸಿ ರೂಲ್ 5ಗೆ ಇಲ್ಲದಿರೋ ಕಾರಣ ರೂಲ್ 5ಗೆ ಏನು ಬರೋದಿಲ್ಲ. ಈ ಜಾಗದಲ್ಲಿ ಈ ಜಾಗ ಎಲ್ಲ ಥರನೂ ಸಮಿತಿ ಆಗಿದೆ ಅಂತೇಳಿ ಎಲ್ಲ ಅಧಿಕಾರಿಗಳ ಕಡೆಯಿಂದನೂ ಒಂದೊಂದು NOC ತೊಗೊಂಡೇ ನಾವು ಮಾಡಿದ್ದೀವಿ ಸರ್. ಒಂದು ಆಮೇಲೆ ಇನ್ನೊಂದು ಏನು ಅಂದರೆ, ನಮಗೆ ಇಲ್ಲಿ ಸಾರ್ವಜನಿಕರು ಸ್ವಲ್ಪ ಸಹಾಯ ಕೊಟ್ಟಿಲ್ಲ. ಹಂಗಾಗಿ ಅವ್ರಿಗೆ ಈ ಹಣದ ಅವಶ್ಯಕತೆ ಇರೋದ್ರಿಂದ ಬೇರೆ ಬೇರೆ ಲೀಡ್ರುಗಳೆಲ್ಲ ಬಂದು ಎತ್ಕಟ್ಟಿ ಸಾರ್ವಜನಿಕರು ಮನೆಗಳಲ್ಲಿ ಇರುವಂಥನ್ನೆಲ್ಲ ಕೂಗಿ ಸುಮ್ಮನೆ ವಿನಾಕಾರಣ ತೊಂದರೆ ಕೊಡಬೇಕು, ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶ, ಕೆಟ್ಟ ಉದ್ದೇಶ ಇದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್,
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗುಬ್ಬಿ ತಾಲೂಕಿನ ಮಣಿಕುಪ್ಪೆ ಗ್ರಾಮದಲ್ಲಿ 8 ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ಜಲಜೀವನ್ ಮಿಷನ್ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಮೂಡಾ ಹಗರಣ ಕೋರ್ಟಿನಲ್ಲಿರುವುದರಿಂದ ತೀರ್ಪು ಬಂದ ನಂತರ ತಿಳಿಯುತ್ತದೆ ಎಂದರು. ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ₹1 ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಇದರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶ ಅಭಿವೃದ್ಧಿ ಅಸಾಧ್ಯವಾಗಲಿದೆ ಎಂದರು. ಚನ್ನಪಟ್ಟಣದಲ್ಲಿ ಮರು ಚುನಾವಣೆ ವಿಚಾರದಲ್ಲಿ ಯೋಗೀಶ್ವರ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ಟಿಕೆಟ್ ವಿಚಾರಕ್ಕೆ ಗೊಂದಲ ಸೃಷ್ಟಿಯಾಗಿದೆ. ಜೆಡಿಎಸ್ ಇರುವುದರಿಂದ ಟಿಕೆಟ್ ಕೊಡುವುದಾದರೆ ಜೆಡಿಎಸ್ಗೆ ಕೊಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಈಶ್ವರಗೌಡ, ತಿಮ್ಮೇಗೌಡ, ನರಸಿಂಹಮೂರ್ತಿ, ನರಸೇಗೌಡ, ಚಂದ್ರಣ್ಣ, ಜಗದೀಶ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಸಮೀಪದ ರೈಲ್ವೆ ಗೇಟ್ ಸಮಸ್ಯೆಗೆ ಸಿಗದ ಪರಿಹಾರ. ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ವಾಹನ ಸವಾರರು, ಹೂವಿನ ರೈತರು. ಶೀಘ್ರ ರಸ್ತೆ ದುರಸ್ತಿಗೆ ವಾಹನ ಸವಾರರ ಆಗ್ರಹ. ಕರ್ಕಶ ಶಬ್ದ ಮಾಡುವ ವಾಹನಗಳಿಗೆ ಕಡಿವಾಣ ಹಾಕಲು ಮುಂದಾದ ಚಿಕ್ಕಬಳ್ಳಾಪುರ ಪೊಲೀಸರು. ಕರ್ಕಶ ಸದ್ದು ಮಾಡುವ ಸೈಲೆನ್ಸರ್ಗಳನ್ನು ಕಸಿದು ನಾಶ ಮಾಡಿದ ಪೊಲೀಸ್ ಇಲಾಖೆ. ಪ್ರಕೃತಿ ಸವಿಯಲು ಬಂದ ಪ್ರೇಮಿಗಳ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ ದುರುಳರು. ಹಣ, ಚಿನ್ನಾಭರಣ ದೋಚಿದ ಖತರ್ನಾಕ್ ಗ್ಯಾಂಗ್ ಹೆಡೆಮುರಿ ಕಟ್ಟಿದ ದೊಡ್ಡಬಳ್ಳಾಪುರ ಪೊಲೀಸರು. ಮಂಡ್ಯ ನಗರಸಭೆ ಅಧ್ಯಕ್ಷ ಆಯ್ಕೆ ಮತದಾನದ ವೇಳೆಯೇ ಜೆಡಿಎಸ್ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿದ ಶಾಸಕ ಗಣಿಗ ರವಿ. ಕಣ್ಸನ್ನೆ ಕೈಸನ್ನೆ ಮೂಲಕ ಹಣದ ಆಮಿಷ ಒಡ್ಡಿದ ಮಂಡ್ಯ ಶಾಸಕ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.